ಈ ಶ್ರಮದಲ್ಲಿ ದಿನಕರ ಪ್ರಸಾದ್ ಅವರು ಪರಿಶುದ್ಧಾತ್ಮ ಬಲದಿಂದ ನಿಮ್ಮ ಸಂಗಡ ಮಾತಾಡಲು ಪರಿಶುದ್ಧಾತ್ಮ ದೇವರೇ ನಿಲ್ಲಿಸಿದ್ದಾನೆ. ಈ ಶ್ರಮದಲ್ಲಿ ಎಲ್ಲರೂ ಗಟ್ಟಿಯಾಗಿ ಚಪ್ಪಳೆ ಹೊಡೆದು ಸ್ವಾಗತ ಮಾಡೋಣ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವಂತಹ ಪರಲೋಕದ ರಾಜಾದಿರಾಜನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂತವರೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದೀರಾ? ದೇವರ ವಾಕ್ಯದಲ್ಲಿ ಬೆಳೀತಾ ಇದ್ದೀರಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಈ ಸಂದರ್ಭದಲ್ಲಿ ನಾವು ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್. ಓಕೆ, ಈ ಒಂದು ಸಮಯದಲ್ಲಿ ಇವತ್ತಿನ ದಿನವೇ ಬಂದಿದ್ದೀನಿ ಅನ್ನುವಂಥವ್ರು ಯಾರಿದ್ದೀರಿ? ದಯವಿಟ್ಟು ನಿಮ್ಮ ಕರೆಗಳನ್ನು ಮೇಲಕ್ಕೆತ್ತರಿ. ಇವತ್ತೇ ಮೃತ್ಯುಂಜಯ ಮಠ ಬಾದಲ್ಲಿಗೆ ನಾನು ಬಂದಿದ್ದೇನೆ ಅನ್ನುವಂಥವ್ರು. ಹಲ್ಲೆಲೂಯಾ. ಇದೇ ಫಸ್ಟ್ ಟೈಮ್, ಓದೋರು ಬಂದರಲ್ಲ, ಇದೇ ಫಸ್ಟ್ ಟೈಮ್ ಮೃತ್ಯುಂಜಯ ಮಠಕ್ಕೆ ನಾನು ಬಂದಿದ್ದೀನಿ ಅನ್ನುವಂಥವ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರತಿ ವಾರವೂ ಕೂಡ ನೀವು ಬಂದು ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ಹೊಂದಿಕೊಳ್ಳ್ರಿ. ವಾಕ್ಯದ ಪ್ರಕಾರವಾಗಿ ನಿಮ್ಮ ಜೀವಿತವನ್ನು ನೀವು ಕಟ್ಟಿಕೊಳ್ಳ್ರಿ. ಮೃತ್ಯುಂಜಯ ಮಠದ ಪರವಾಗಿ ನಾವು ನಿಮ್ಮನ್ನ ಸ್ವಾಗತ ಕೋರ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಹೇರಳವಾಗಿ ನಿಮ್ಮನ್ನ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡಲಿ. ಆತನ ಕೃಪಾ ಕಟಾಕ್ಷ ಕರುಣೆಗಳು ಸದಾ ಕಾಲವು ನಿಮ್ಮ ಮೇಲೆ ಇರಲಿ. ಆಮೆನ್. ಓಕೆ, ಓದುವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ವಾಕ್ಯದ ಟೈಟಲ್ ಹೇಳ್ರಿ, ಟಾಪಿಕ್ ಏನಾಗಿತ್ತು? ನೀನು ಇನ್ನು ನನ್ನನ್ನು ಅರಿಯಲಿಲ್ಲವೇ? ಜಗಿಸಿ ನಕ್ಕಿರ ಇಲ್ಲ, ನಗಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧಾತ್ಮ ದೇವರು ಅದ್ಭುತವಾದ ರೀತಿಯಲ್ಲಿ ನೀನು ಇನ್ನು ನನ್ನನ್ನ ಅರಿಯಲಿಲ್ಲವೇ ಎಂಬುದಾಗಿ ಫಿಲಿಪ್ಪನಿಗೆ ಏನ್ ಮಾಡಿದ್ರು ಪ್ರಿಯರೇ? ಹೇಳಿದ್ರು. ಹಲ್ಲೆಲೂಯಾ. ಆದರೆ ಏಸಪ್ಪನನ್ನ ಅರಿತುಕೊಂಡಿರ್ತಕ್ಕಂಥ ಅಂದ್ರೇಯ ಎನ್ನುವಂತ ಶಿಷ್ಯ, ಸೀಮೋನ್ ಪೇತ್ರನ ತಮ್ಮನಾಗಿರುವಂತ ಅಂದ್ರೇಯನು ಏನ್ ಮಾಡಿದ? ಯೇಸು ಸ್ವಾಮಿಯ ಹತ್ತಿರಕ್ಕೆ ತನ್ನ ಕುಟುಂಬದ ಯಜಮಾನನ ರೀತಿಯಲ್ಲಿ ಉಪಾಧಿಯಲ್ಲಿರುವಂತ ಅಣ್ಣನನ್ನ ಯೇಸುವಿನ ಬಳಿಗೆ ಏನ್ ಮಾಡಿದ? ಕರೆದುಕೊಂಡು ಬಂದ. ಎರಡನೆಯದಾಗಿ 5,000 ಜನಕ್ಕೆ ಆಹಾರ ಉಣಬಡಿಸುವಂತ ಒಂದು ಸಂದರ್ಭದಲ್ಲಿ ಸ್ವಾಮಿಯ ಬಳಿಗೆ ಒಬ್ಬ ಬಾಲಕನನ್ನ, ಹುಡುಗನನ್ನ ಯೇಸು ಸ್ವಾಮಿಯ ಬಳಿಗೆ ಏನ್ ಮಾಡಿದ ಪ್ರಿಯರೇ? ಕರೆದುಕೊಂಡು ಬಂದ. ಮೂರನೇದಾಗಿ ದೇವರನ್ನ ಅರಿಯಲಾರದೆ ಗ್ರೀಕರು ಯೇಸು ಸ್ವಾಮಿಯ ಬಳಿಗೆ ಅವರನ್ನು ಕೂಡ ಏನ್ ಮಾಡಿದ? ಅಂದ್ರೇಯ ಕರೆದುಕೊಂಡು ಬಂದ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕ್ವೆಶ್ಚನ್ ಮಾರ್ಕ್ ಇಟ್ಟಿದ್ರಿ, ನೀವು ಯಾರನ್ನ ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಬಂದಿದ್ರಿ ಅಂತೇಳಿ ಸಂದೇಶವನ್ನ ನಾವು ಓದುವಾರ ಮುಗಿಸಿದ್ವಿ. ಹಲ್ಲೆಲೂಯಾ. ಕರ್ಕೊಂಡು ಬಂದಿದ್ರಿ ಒಬ್ಬರನ್ನಾದ್ರು? ಹಲ್ಲೆಲೂಯಾ. ಅನೇಕರನ್ನ ಒಂದು ತಿಮ್ಮಾಪುರ ಗ್ರಾಮದಿಂದ ಮೃತ್ಯುಂಜಯ ಅವರ ಸಾಕ್ಷ್ಯ ಮೂಲಕವಾಗಿ ಅನೇಕರು ಏನ್ ಮಾಡಿದ್ರು? ಬಂದ್ರು ಇಲ್ಲಿಗೆ ಮೃತ್ಯುಂಜಯ ಮಠಕ್ಕೆ. ಹಲ್ಲೆಲೂಯಾ. ಬಾಪುರದಿಂದ ಹುಚ್ಚಪ್ಪ ಎನ್ನುವಂಥವ್ರು ಅವರ ಜೀವಿತದಲ್ಲಿ ಅದ್ಭುತವಾಗಿ ದೇವರು ವೈದ್ಯರ ಬಳಿಗೆ ಅವರು ಹೋದಂತ ಸಂದರ್ಭದಲ್ಲಿ ಮೂಳೆಗಳು ಸವೆದು ಹೋಗಿರ್ತವೆ. ಯಾರು ಕೂಡ ಅದನ್ನ ಗುಣಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸುಮಾರು ವರ್ಷಗಳಿಂದ ನೋವಿಗೆ ತುತ್ತಾಗಿರ್ತಕ್ಕಂಥ ಅವರು ಮೃತ್ಯುಂಜಯ ಮಠ ಬಾದರ್ಲಿ ಹೊನ್ನಳ್ಳಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಅದ್ಭುತವಾಗಿ ದೇವರು ಬಿಡುಗಡೆ ಕೊಟ್ಟಂತ ಸಂದರ್ಭದಲ್ಲಿ ಬಾಪುರ್ ಗ್ರಾಮನೇ ಇವತ್ತಿನ ಸಮಯದಲ್ಲಿ ಎಲ್ಲಿ ಅಟೆಂಡ್ ಆಗ್ತಾ ಇದೆ? ಮಂದಿರದಲ್ಲಿ, ಹೊನ್ನಳ್ಳಿಯಲ್ಲಿ ಅಟೆಂಡ್ ಆಗ್ತಾ ಇದೆ. ಹಲ್ಲೆಲೂಯಾ. ಎಡಿಂಗ್ನಾಳ್ ವಾಸ ಮುದಿಯಕ್ಕೆ ಅವರು ಅನೇಕರನ್ನ ಮಂದಿರಕ್ಕೆ ಪರಿಚಯ ಮಾಡಿಕೊಟ್ರು. ಹಲ್ಲೆಲೂಯಾ. ಇನ್ನೂ ಅನೇಕರು ಏನ್ ಮಾಡಿದಾರ? ಯೇಸು ಸ್ವಾಮಿ ಬಗ್ಗೆ ಹೇಳಿ ಮಂದಿರಕ್ಕೆ ಏನ್ ಮಾಡಿದಾರ? ನಡೆಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಅವರನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಇವತ್ತಿನ ದಿನ ಸಂದೇಶಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ, ದೇವರ ಬಳಿಯಲ್ಲಿ ನಾವಿರುವಾಗ ಆತನನ್ನ ಬಿಟ್ಟು ನಾವು ಎಲ್ಲಿಗೂ ಕೂಡ ಹೋಗಬಾರದು. ಹಲ್ಲೆಲೂಯಾ. ಸತ್ಯ ದೇವರನ್ನ ತಿಳಿದುಕೊಂಡಾದ ಮೇಲೆ ನಾವು ಮತ್ತೆ ಅನ್ಯ ದೇವತೆಗಳ ಕಡೆಗೆ, ಸತ್ಯವನ್ನ ಬಿಟ್ಟು ಅಸತ್ಯದ ಕಡೆಗೆ ನಾವು ಎಂದೂ ಕೂಡ ಮುಖ ಮಾಡಿ ನಾವು ನೋಡಬಾರದು. ವ್ಯರ್ಥ ಸಂಪ್ರದಾಯಗಳ ಕಡೆಗೆ ನಾವು ಹೋಗಬಾರದು. ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ,
ವಾಕ್ಯ ಕೇಳೋದಕ್ಕೆ ಜನರು ಇವಾಗ ಅನ್ಕೊಂತಿರ್ತಾರೆ, ಅಣ್ಣ ಆಯ್ತು ಒಂದ್ ತಾಸು ಬಿಡಲ್ಲ, ಚೆನ್ನಾಗಿ ನಿದ್ದೆ ಮಾಡೋ ಇವಾಗ ನಾವು ನಿದ್ದೆ ಪ್ರಾರಂಭ ಮಾಡಬೇಕು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯವನ್ನು ಏನ್ ಮಾಡ್ರಿ ನೀವು ಗಮನವಿಟ್ಟು ಶ್ರದ್ಧೆಯಿಂದ ಕೇಳ್ರಿ. ವಾಕ್ಯ ಏನ್ ಮಾಡುತ್ತೆ ನಿಮಗೆ ಬಿಡುಗಡೆಯನ್ನ ಕೊಡುವಂತದ್ದಾಗಿದೆ. ಹಲ್ಲೆಲೂಯಾ. ಬರುವಂತವ್ರು ಇನ್ನು ಅನೇಕರು ಇದ್ದಂಗಿದ್ದಾರೆ, ಸಮಯ ಆಗಿಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕದಾಗಿರ್ತಕ್ಕಂಥ ಪದಗಳನ್ನ. ಸಿನಿಮಾ ಟಿವಿ ನಾಟಕವೆಂದರೆ ಓಡಿ ಹೋಗ್ತಾರೆ ಜನರು, ಓಡಿ ಹೋಗ್ತಾರೆ. ದೇವರ ವಾಕ್ಯವ ಕೇಳಿರಿ ಅಂದರ ಬೇಡ ಅಂತಾರ, ತುಂಬಾ ಬೋರು ಅಂತಾರ. ಸಿನಿಮಾ ಟಿವಿ ನಾಟಕವೆಂದರೆ ಓಡಿ ಹೋಗ್ತಾರೆ ಜನರು, ಓಡಿ ಹೋಗ್ತಾರೆ. ದೇವರ ವಾಕ್ಯವ ಕೇಳಿರಿ ಅಂದರ ಬೇಡ ಅಂತಾರ, ತುಂಬಾ ಬೋರು ಅಂತಾರ. ಅಗಲವಾದ ಮಾರ್ಗದ ಹೋಗಲು ಇಷ್ಟಪಡ್ತಾರ, ಅದನ್ನ ಲೈಕ್ ಮಾಡ್ತಾರ. ಅಗಲವಾದ ಮಾರ್ಗದ ಹೋಗಲು ಇಷ್ಟಪಡ್ತಾರ, ಅದನ್ನ ಲೈಕ್ ಮಾಡ್ತಾರ. ಮಾತಿವೆ ನಾಟಕ ಓಡಿ ಹೋಗ್ತಾರೆ ಜನರು, ಓಡಿ ಹೋಗ್ತಾರೆ. ಮಾತಾಡಂದರೆ ಮಾತಾಡ್ಕೊಂಡ ಕಳಿತಾರ ಜನರು, ಕಳಿತಾರ. ಪ್ರಾರ್ಥನೆ ಮಾಡಿರಿ ಅಂತ ಕೂಡಲೇ ಬೇಡ ಅಂತಾರ, ಐದು ಹೆದರಿಕೆ ಅಂತಾರ. ಮಾತಾಡ್ಕೊಂತ ಒಳಗ ಕಳಿತಾರ ಜನರು, ಒಳಗ ಕಳಿತಾರ. ಪ್ರಾರ್ಥನೆ ಮಾಡಿರಿ ಅಂತ ಕೂಡಲೇ ಬೇಡ ಅಂತಾರ, ಐದು ಹೆದರಿಕೆ ಅಂತಾರ. ಟಿವಿ ನಾಟಕವೆಂದು ಓಡಿ ಹೋಗ್ತಾರೆ ಜನರು, ಓಡಿ ಹೋಗ್ತಾರೆ. ದೇವರ ವಾಕ್ಯವ ಕೇಳಿರಿ ಅಂದರ ಬೇಡ ಅಂತಾರ, ತುಂಬಾ ಬೋರ ಅಂತಾರ. ಮಕ್ಕಳಿಗೆಲ್ಲ ಟ್ಯೂಷನ್ ಫ್ಯಾಷನ್ಗೆಲ್ಲ ಕಳಿತಾರ, ಮಕ್ಕಳಿಗೆಲ್ಲ ಟ್ಯೂಷನ್ ಫ್ಯಾಷನ್. ಪ್ರಾರ್ಥನೆ ಮಂದಿರ ಕಳಿಸಿರಿ ಅಂದರ ಬೇಡ ಅಂತಾರ, ಪ್ರಾರ್ಥನೆ ಮಂದಿರ ಕಳಿಸಿರಿ ಅಂದರ ಬೇಡ ಅಂತಾರ. ಅದರಲ್ಲಿ ಏನಿದೆ ಅಂತಾರ. ಮಾತೇವೆ ನಾಟಕವೆಂದು ಓಡಿ ಹೋಗ್ತಾರೆ ಜನರು, ಓಡಿ ಹೋಗ್ತಾರೆ. ದೇವರ ವಾಕ್ಯವ ಕೇಳಿರಿ ಅಂದರೆ ಬೇಡ ಅಂತಾರ, ತುಂಬಾ ಬೋರ ಅಂತಾರ. ಅಗಲವಾದ ಮಾರ್ಗದಿ ಹೋಗಲು ಇಷ್ಟಪಡ್ತಾರ, ಅದನ್ನ ಲೈಕ್ ಮಾಡ್ತಾರ. ಅಗಲವಾದ ಮಾರ್ಗದಿ ಹೋಗಲು ಅದನ್ನ ಲೈಕ್ ಮಾಡ್ತಾರ. ಮಾತಿವೆ ನಾಟಕವೆಂದರೆ ಓಡಿ ಹೋಗ್ತಾರೆ ಜನರು, ಓಡಿ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದ್ರ ಸಲುವಾಗಿ ಒಂದು ಸೈತಾನ ಏನ್ ಮಾಡಿರ್ತಾನಂದ್ರ ಆಯ್ದುವರೆ ತನನೇ ಎಲ್ಲ ಹೊಸ ಹೊಸವಾಗಿರ್ತಾನೆ. ಹಲ್ಲೆಲೂಯಾ. ಅದಕ್ಕ ಬರಬಾರ್ದು. ಹಲ್ಲೆಲೂಯಾ. ರೆಡಿ ಆಗಿರ್ತಾರೆ ಎಲ್ಲ. ಆಯ್ತಪ್ಪ ಇವತ್ತು 10 ಗಂಟೆಗೆ ಸ್ಟಾರ್ಟ್ ಆಗುತ್ತಾ, ಅಲ್ಲಿ ಹೋಗ್ಬಿಟ್ರೆ ಮತ್ತೆ ನಾವು ಮಧ್ಯಾಹ್ನ 3 ಗಂಟೆಗೆ ಹೋಗ್ಬಿಡ್ತೀವಿ, ಮಿಸ್ ಆಗಿಬಿಡುತ್ತಾ ಅಂತ ಹೇಳಿ ಮಾಡ್ತಾರೆ. ಇರಲಿ ಇವತ್ತು ಒಂದಿನ ಜ್ವರ ಬಂದು ಅಂತೇಳಿ ನಾಟಕ ಮಾಡೋಣ, ಕೈ ಕಾಲು ಹೊಯ್ಯಕತ್ತೆ ಅಂತೇಳಿ ನಾಟಕ ಮಾಡೋಣ. ದೇವರ ಆಶೀರ್ವಾದ ಮಾಡ್ತಾನೆ, ಯಾವಾಗಲೂ ಆಶೀರ್ವಾದ ಮಾಡುವಂತ ದೇವ್ರು ಸಿಕ್ಕಾನ ಅಂತ ಹೇಳಿ ಏನ್ ಮಾಡ್ಬಿಡ್ತಾರ, ಎಲ್ಲಿಗೆ ಬಂಕ್ ಹಾಕ್ತಾರ, ಮಂದಿರಕ್ಕೆ ಬರಕ್ಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ರಾಜನಾಗಿರುವಂತ ದಾವೀದನು ಹೇಳ್ತಾ ಇದ್ದಾನೆ 122ನೇ ಕೀರ್ತನೆಯಲ್ಲಿ, ಜನರು ನನ್ನನ್ನ ಯೆಹೋವನ ಮಂದಿರಕ್ಕೆ ಬಾ ಎಂಬುದಾಗಿ ಕರೆದಾಗ ನನಗೆ ಎಷ್ಟೋ ಸಂತೋಷವಾಯಿತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಈ ಲೋಕದಲ್ಲಿ ಸಂತೋಷ, ಸಮಾಧಾನ, ಆರ್ಥಿಕವಾದಂತ ಒಂದು ಸದೃಢತೆಯನ್ನ ಕೊಡುವಂತದ್ದು ದೇವರ ಒಂದು ವಾಕ್ಯವಾಗಿದೆ. ಆ ವಾಕ್ಯವನ್ನ ಜನರು ಏನ್ ಮಾಡ್ತಾ ಇಲ್ಲ, ಹಿಂಬಾಲಿಸಿ ನಡೀತಾ ಇಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಹೇಳಿದೆ ನಾನು, ಆತನ ಬಳಿಗೆ ಬರುವಂತವ್ರನ್ನ ದೇವ್ರು ಏನ್ ಮಾಡ್ತಾನ, ಅಭಿವೃದ್ಧಿ ಪಡಿಸ್ತಾನ. ಆತನ ಬಳಿಗೆ ಬಂದು ಮತ್ತೆ ಆತನನ್ನ ಬಿಟ್ಟು ನಾವೆಂದಿಗೂ ಕೂಡ ಹೋಗಬಾರದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಂದು ಸಾರಿ ಪ್ರಪಂಚದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸಭೆ ನಡೀತಂತೆ. ಆ ಸಭೆಯಲ್ಲಿ ಎಲ್ಲರೂ ತಮ್ಮ ತಮ್ಮ ಗ್ರಂಥಗಳನ್ನ ತೆಗೆದುಕೊಂಡು ಹೋದ್ರಂತೆ. ಯಾವ ಗ್ರಂಥಗಳು? ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಗ್ರಂಥಗಳನ್ನ ಏನ್ ಮಾಡಿದ್ರು, ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅವಾಗ
ಎಲ್ಲರೂ ಹೋಗಿರ್ತಾರೆ. ಎಲ್ಲ ಧರ್ಮದವರು ತಮ್ಮ ತಮ್ಮ ಪುಸ್ತಕಗಳನ್ನ ಒಂದು ಟೇಬಲ್ ಮೇಲೆ ಎಲ್ಲರೂ ಇಟ್ಟಿರ್ತಾರೆ. ಕೊನೆಯದಾಗಿ ಪಾಸ್ಟಯ್ಯರು ಹೋದ್ರು. ಯಾರು? ದೇವರನ್ನ, ಸತ್ಯ ದೇವರನ್ನ ಆರಾಧನೆ ಮಾಡುವಂತವ್ರು. ಹೋದಂತ ಸಂದರ್ಭದಲ್ಲಿ ಅವರು ಕೂಡ ಕೊನೆಯದಾಗಿ ಹೋದ್ರು. ಏನೋ ಸಮಯ ಆಗಿತ್ತು, ಏನೋ ಒಂದು ಅಡಚಣೆಯಿಂದಾಗಿ ಕೊನೆಯದಾಗಿ ಅವ್ರು ಹೋದಂತ ಸಂದರ್ಭದಾಗ ಎಲ್ಲಾ ಧರ್ಮ ಗ್ರಂಥಗಳ ಮೇಲೆ ಬೈಬಲ್ ಅನ್ನ ಇಟ್ರು. ಏನಿಟ್ರು? ಬೈಬಲ್ ಇಟ್ರು. ಬೈಬಲ್ ಇಟ್ಟ ಮೇಲೆ ಅಲ್ಲಿ ಒಬ್ಬ ಕುಂತ್ಕೊಂಡಿದ್ದ. ಬಾ 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 ಏನಪ್ಪ ಬೈಬಲ್ ನೀನು ಮ್ಯಾಗಿಡಕೈತಿ ಅಂತೇಳಿ ಆತ ಪುಸ್ತಕನ ಬಂದು ಏನ್ ಮಾಡಿದ, ಆ ಬೈಬಲ್ ಎಲ್ಲರೂ ಕೆಳಗೆ ಇಟ್ಟುಕೊಟ್ಟ. ಹಲ್ಲೆಲೂಯಾ. ಅದನ್ನೆಲ್ಲ ನೋಡ್ತಾ ಇದ್ರು. ಯಾರು? ಅಯ್ಯವರು. ಅಯ್ಯರಿಗೆ ಮಾತಾಡೋಂಥ ಸಮಯ ಸಿಕ್ತು. ಅವಾಗ ಅಯ್ಯರು ಮಾತಾಡಿದ್ರು. ಹಲ್ಲೆಲೂಯಾ. ಏನಂತ ಮಾತಾಡಿದ್ರು ಗೊತ್ತಾ? ಸತ್ಯವೇದ ಎಲ್ಲಾ ಗ್ರಂಥಗಳಿಗೆ ಮೂಲ ಒಂದು ತಾಯಿಯಾಗಿದೆ. ಅದ್ರ ಸಲುವಾಗಿ ಮೇಲ್ಗಡೆ ಇರತಕ್ಕಂಥ ಎಲ್ಲಾ ಗ್ರಂಥಗಳನ್ನ ಸತ್ಯವೇದ ಏನ್ ಮಾಡ್ಯದ? ಒತ್ಕೊಂಡದ ಅಂತೇಳಿ ಅಂದ್ರು. ಹಲ್ಲೆಲೂಯಾ. ಅವಾಗ ಅದನ್ನ ಕೇಳಿಸ್ಕೊಂಡಾತ ಮತ್ತೆ ಮ್ಯಾಗೆ ಇಟ್ಟ. ಎಲ್ಲಿಟ್ಟ? ಮ್ಯಾಲೆ ಇಟ್ಟ. ಮ್ಯಾಲೆ ಇಟ್ಟ ಮೇಲೆ ಅವಾಗ ಅಯ್ಯರು ಮಾತಾಡಿದ್ರು. ಮತ್ತೆ ಏನಂತಂದ್ರ, ಈ ಎಲ್ಲಾ ಗ್ರಂಥಗಳಿಗಿಂತ ಅತಿ ಶ್ರೇಷ್ಠವಾಗಿರುವಂತ ಗ್ರಂಥ ಯಾವುದಾಗಿದೆ? ಸತ್ಯವೇದ ಎಂಬುದಾಗಿ. ಅದಕ್ಕೆ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡಿದಂದ್ರ ಆ ಸತ್ಯವೇದ ತಗೊಂಡು ಎಲ್ಲರೂ ನೊಡಕಿಟ್ಟ. ಎಲ್ಲಾ ಬುಕ್ಗಳ ನೊಡಕಿಟ್ಟ. ನೊಡಕಿಟ್ಟ ಮೇಲೆ ಅವಾಗ ಅಯ್ಯರು ಅಂದ್ರು, ಈ ಕೆಳಗಡೆ ಇರುವಂತ ಪುಸ್ತಕಗಳಿಗೂ ಮೇಲ್ಗಡೆ ಇರುವಂತ ಪುಸ್ತಕಗಳಿಗೂ ಮೂಲ ಕೇಂದ್ರ ಪುಸ್ತಕ ಸತ್ಯವೇದ, ದೇವರಿಂದ ಬರೆಸಿರುವಂತ ಒಂದು ಸತ್ಯವೇದ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಈ ಸತ್ಯವೇದವೇ ನಮ್ಮ ಜೀವಿತದಲ್ಲಿ ಏನ್ ಮಾಡುತ್ತೆ? ಬಿಡುಗಡೆ ಕೊಡುವಂತದ್ದಾಗಿದೆ. ಪ್ರಿಯರೇ, ಇವತ್ತಿನ ದಿನ ಅನೇಕ ಜನರು ಈ ಸತ್ಯವೇದದ ವಾಕ್ಯವನ್ನ ಕೇಳಿ ಏನಾಗ್ತಾ ಇದ್ದಾರೆ? ಬದಲಾಗ್ತಾ ಇದ್ದಾರೆ. ಸತ್ಯವನ್ನ ತಿಳಿದುಕೊಂಡು ಅವರ ಜೀವಿತದಲ್ಲಿ ಬಲವಾದ ಬಿಡುಗಡೆಯನ್ನು ಏನ್ ಮಾಡ್ತಾ ಇದ್ದಾರೆ? ಹೊಂದಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ದೊಡ್ಡ ರೌಡಿ ಶೀಟರ್ ಬದಲಾಗಬೇಕಾದ್ರೆ ಕಾರಣವಾಗಿರುವಂತದ್ದು ಈ ಸತ್ಯವೇದ. ಪ್ರಿಯರೇ, ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಬೆಂಗಳೂರಲ್ಲೇ ಇರ್ತಾರೆ ಅನಿಲ್ ಗೌಡ್ ಅಂತೇಳಿ. ಹಲ್ಲೆಲೂಯಾ. ದೊಡ್ಡ ರೌಡಿ ಶೀಟ್ರು ಅವರು, ದೊಡ್ಡ ರೌಡಿ. ಇವತ್ತಿನ ದಿನ ಆ ಸತ್ಯವೇದ ಅವರನ್ನು ಬೆಳಕಿನ ಕಡೆಗೆ ನಡೆಸಿ ಏನಾಗಿದೆ, ಇವತ್ತಿನ ದಿನ ಅವರು ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾವು ಶ್ರೀರಾಮನಗರಕ್ಕೆ ಹೋದಾಗ ಅವ್ರನ್ನ ನೋಡಿದೀವಿ, ಅನೇಕರು ನೋಡಿದ್ದಾರೆ ಬಂದಂತವ್ರು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಅನೇಕ ವಿದ್ಯಾರ್ಥಿಗಳನ್ನ, ಅನೇಕವಾಗಿರ್ತಕ್ಕಂಥ ಮಾದಕ ದ್ರವ್ಯಗಳನ್ನ ಸೇವನೆ ಮಾಡುವಂತ ಸ್ಥಿತಿಯಲ್ಲಿರುವಂತವರನ್ನ, ಮದ್ಯಪಾನ ಮಾಡುವಂತವ್ರನ್ನ, ಧೂಮಪಾನ ಮಾಡುವಂತವ್ರನ್ನ, ಕುಟುಂಬ ಒಡೆದು ಹೋದ ಕುಟುಂಬಗಳನ್ನ ಎಲ್ಲ ಒಂದುಗೂಡಿಸಿ ಎಲ್ಲರಿಗೆ ಬಿಡುಗಡೆ ಕೊಟ್ಟಿರುವಂತದ್ದು ಯಾವುದಾಗಿದೆ ಪ್ರಿಯರೇ? ಇದೇ ಸತ್ಯವೇದವಾಗಿದೆ. ಹಲ್ಲೆಲೂಯಾ. ಇದು ವಾಕ್ಯಗಳು ಹೇಳುವಾಗ ನೀವೇನ್ ಮಾಡ್ಬೇಕು? ಅದನ್ನ ಶ್ರದ್ಧೆಯಿಂದ ಕೇಳಬೇಕು. ನಿದ್ದೆ ಹೊಡಿಬೇಡ್ರಿ ಯಾರು ದಯವಿಟ್ಟು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಏನ್ ಮಾಡ್ಬೇಕು? ಶ್ರದ್ಧೆಯಿಂದ ಕೇಳಿ ದೇವರು ಏನ್ ಮಾತಾಡ್ತಾನೆ ಇವತ್ತಿನ ದಿನ, ನನ್ನ ಜೀವಿತದಲ್ಲಿ ಯಾವ ಆಶೀರ್ವಾದ ಇಟ್ಟಾನ, ಇವತ್ತು ಯಾವೊಂದು ಅಂಶವನ್ನ ಆತ ನನಗೆ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಎಂಬುದಾಗಿ ನಾವು ಆತುರತೆಯಿಂದ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದ್ಸಾರಿ ನಿಮ್ಮ ಸತ್ಯವೇದ ಪುಸ್ತಕದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ ತೆಗಿರಿ. ಒಂದು ಸಾರಿ ಪೇಜ್ ನಂಬರ್ 498 99. ಹಲ್ಲೆಲೂಯಾ. ಸ್ವಲ್ಪ ಹೊತ್ತು ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ವಾಕ್ಯ ಹೇಳುವಾಗ ಅವೇನಾದ್ರೂ ಅಂಶಗಳು ಬಂದ್ರ ಅವ್ರಿಗೆ ಹೇಳಕತ್ತಾರ ಅಯ್ಯರು, ಇವ್ರಿಗೆ ಹೇಳಕತ್ತಾರ ಅಯ್ಯರು ಅಂತೇಳಿ ಅನ್ಕೊಳ್ಬೇಡ. ಪರಿಶುದ್ಧಾತ್ಮ ದೇವರು ನಾವು ಸರಿಗಾಗಬೇಕು, ಎಲ್ಲರೂ ಕೂಡ ಸರಿಗಾಗಬೇಕು ಅಂತೇಳಿ ಆತನು ಏನ್ ಮಾಡುವಂಥದ್ದು? ಮಾತನಾಡುವಂಥದ್ದಾಗಿದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಆತನು ಇಸ್ರಾಯೇಲನ್ನ ಆಳಿದಂತ ಒಬ್ಬ ಮಹಾರಾಜ. ಸುಮಾರು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 52 ವರ್ಷಗಳ ಕಾಲ ಆತನು ಇಸ್ರಾಯೇಲನ್ನ, ಯೂದ ದೇಶವನ್ನ ಏನ್ ಮಾಡಿದಂತೆ? ಆಳಿದನು ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ಪರಿಶುದ್ಧಾತ್ಮ ದೇವರು ಇದ್ರ ಕುರಿತಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ಆತನ ಜೀವಿತದಲ್ಲಿ ಏನಿದಾವೆ? ಪ್ರಪ್ರಥಮವಾಗಿ ಒಳ್ಳೆಯ ರೀತಿಯಲ್ಲಿ ದೇವರ ಮಗನಾಗಿ ತಂದೆ ತಾಯಿ ದೇವರನ್ನ ನಂಬಿದಂತವ್ರು ಈತನು ಕೂಡ ಭಯದಲ್ಲಿ ಭಕ್ತಿಯಲ್ಲಿ ಜೀವಿಸಿ ಯಾವಾಗ ಎಲ್ಲವೂ ಕೂಡ ಸರಿ ಆಯಿತು, ಆ ಸಂದರ್ಭದಲ್ಲಿ ದೇವರಿಂದ ದೂರವಾಗಿ ಹೋಗಿ ಏನಾದ? ನಾಶವಾದ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಆತನ ಹೆಸರು ಏನಾಗಿದೆ? ಉಜ್ಜಿಯ. ಆತನ ಹೆಸರೇನು? ಉಜ್ಜಿಯ. ಅದರ ಅರ್ಥ ಏನಂದ್ರೆ, ದೇವರೇ ನನ್ನ ಬಲವಾಗಿದ್ದೇನೆ, ನಾನು ನಿಂತುಕೊಂಡಿದ್ದೇನೆ ಅಂದ್ರೆ ಅದು ಸುಮ್ಮನೆ ಅಲ್ಲ, ದೇವರೇ ನನಗೆ ಬಲವಾಗಿದ್ದು ನನ್ನನ್ನು ಏನ್ ಮಾಡಿದಾನೆ? ನಿಲ್ಲಿಸಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 26ನೇ ಅಧ್ಯಾಯದಲ್ಲಿ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರು ಆಶೀರ್ವಾದವನ್ನ ತಂದ
ಇರ್ತಕ್ಕಂಥ ಸಮಯದಲ್ಲಿ ಆ ವ್ಯಕ್ತಿ ತನಗೆ ತಾನಾಗೆ ಶಾಪವನ್ನ ಏನ್ ಮಾಡ್ತಾ ಇದ್ದಾನೆ, ಬರಗೊಡಿಸ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಮಾತಾಡ್ತಾರೆ ಏನಂತ ಹೇಳಿದ್ರೆ, ನಿನ್ನ ಮುಂದೆ ನಾನು ಎರಡುಗಳನ್ನು ಇಟ್ಟಿದ್ದೇನೆ, ಆಶೀರ್ವಾದವನ್ನು ಇಟ್ಟಿದ್ದೇನೆ, ಶಾಪವನ್ನು ಇಟ್ಟಿದ್ದೇನೆ. ಆದರೆ ನೀನು ಬದುಕಿಕೊಳ್ಳುವುದಕ್ಕೋಸ್ಕರವಾಗಿ ನೀನು ಆಶೀರ್ವಾದವನ್ನೇ ಆರಿಸಿಕೊಳ್ಳಬೇಕೆಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದ ಪ್ರೇರೆ, ಈ ವ್ಯಕ್ತಿಯ ಕುರಿತಾಗಿ ಹಿಂದೆಯೂ ಕೂಡ ನಾವು ಧ್ಯಾನ ಮಾಡಿದ್ದೇವೆ ಅಂತ ಹೇಳಿ ಅನಿಸ್ತಾ ಇದೆ. ಕೇಳಿದಿರಾ ಲಾಸ್ಟ್ ಟೈಮ್ ಈ ವಾಕ್ಯ? ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ವರ್ಷಗಳಿಂದ ಇದನ್ನ ಪ್ರಿಪೇರ್ ಮಾಡಿದ್ರು ಕೂಡ ನಾ ಹೇಳಿನೋ ಅಂತ ಹೇಳಿ ಅನಿಸ್ತಾ ಇದೆ ನನಗೆ. ಹಲ್ಲೆಲೂಯಾ, ಕೇಳಿರಾ? ರಾಜರ ಕುರಿತಾಗಿ ಹೇಳುವಂತ ಸಂದರ್ಭದಲ್ಲಿ ಹೇಳಿದಿನ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಓಕೆ, ಈ ಒಂದು ಸಂದರ್ಭದಲ್ಲಿ ನಾವು ನೋಡೋಣ. 4 ಆಶೀರ್ವಾದಗಳು, 4 ಶಾಪಗಳು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ದೇವರನ್ನ ಆತುಕೊಂಡು ದೇವರ ಬಳಿಯಲ್ಲಿ ಇರುವಾಗ ದೇವರು ಆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಅಭಿವೃದ್ಧಿ ಪಡಿಸ್ತಾನೋ, ದೇವರು ಆ ವ್ಯಕ್ತಿಯನ್ನು ಯಾವ ರೀತಿಯಾಗಿ ಆ ಉನ್ನತ ಮಟ್ಟಕ್ಕೆ ಏರಿಸ್ತಾನೋ, ದೇವರು ಯಾವ ರೀತಿಯಾಗಿ ಆತನಿಗೆ ತಾನೇ ಜ್ಞಾನವಾಗಿದ್ದು ನಡೆಸ್ತಾನೋ ಎನ್ನುವಂತ ಸ್ಥಿತಿಯನ್ನು ನಾವು ನೋಡೋಣ. ಆ ವ್ಯಕ್ತಿ ಹೆಸರು ಬೇರೆ ಏನೂ ಅಲ್ಲ ಪ್ರಿಯರೇ, ಉಜ್ಜೀಯನಾಗಿದ್ದಾನೆ. ಮೊದಲನೇ ವಚನ ಅಲ್ಲಿ ನಾವು ನೋಡ್ತಾ ಇದ್ದೇವೆ, 26ನೇ ಅಧ್ಯಾಯ. ಅನಂತರ ಎಲ್ಲ ಯಹೂದ್ಯರು ಕೂಡಿ 16 ವರ್ಷದವನಾಗಿದ್ದ ಉಜ್ಜೀಯನನ್ನು ಅವನ ತಂದೆಯಾದ ಅಮಚ್ಯನಿಗೆ ಬದಲಾಗಿ ಅರಸನನ್ನಾಗಿ ಮಾಡಿದರು. ಅರಸನು ಪಿತೃಗಳ ಬಳಿಗೆ ಸೇರಿದ ಮೇಲೆ ಇವನು ಏಲೋತ್ ಪಟ್ಟಣವನ್ನು ತಿರುಗಿ ಯಹೂದ ರಾಜ್ಯಕ್ಕೆ ಸೇರಿಸಿಕೊಂಡು ಭದ್ರಪಡಿಸಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ತಂದೆ ಏನಾಗಿದ್ದಾನೆ, ತೀರಿ ಹೋಗಿದ್ದಾನೆ. ಹಲ್ಲೆಲೂಯಾ. ತೀರಿ ಹೋದಂತ ಸಂದರ್ಭದಲ್ಲಿ 16 ವರ್ಷ ಇರುವಂತ ಒಬ್ಬ ರಾಜಕುಮಾರನನ್ನ ಅಲ್ಲಿರುವಂತ ಎಲ್ಲಾ ಜನರು ಈತನೇ ರಾಜನಾಗಬೇಕು ಅಂತೇಳಿ ಏನ್ ಮಾಡಿದ್ರಂತ, ಆತನಿಗೆ ಪಟ್ಟಾಭಿಷೇಕ ಮಾಡಿ ಆ ಯೂದ ಜನಾಂಗ ದೇಶದಕ್ಕೆಲ್ಲ ರಾಜನನ್ನಾಗಿ ಏನ್ ಮಾಡಿದ್ರು, ನೇಮಕ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಆತನ ವಯಸ್ಸು ಎಷ್ಟು 16 ವರ್ಷ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ ಮುಂದಿನ ವಚನಗಳಲ್ಲಿ, ಆತನು ಉಜ್ಜೀಯನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು. ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು. ಯೆರೂಸಲೇಮಿನವಳಾದ ಎಕೋಲ್ಯ ಎಂಬಾಕೆಯು ಅವನ ತಾಯಿ. ಅವನು ತಂದೆಯಾದ ಅಮಚ್ಯನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮೊಟ್ಟ ಮೊದಲನೇ ಆಶೀರ್ವಾದ ಏನಂದ್ರೆ, ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಆತನಿಗೆ ದೇವರು ಏನ್ ಮಾಡಿದ್ರು ಪ್ರಿಯರೇ, ಒಬ್ಬ ರಾಜನಾಗುವಂತ ಮಹಾಯೋಗವನ್ನ ಅನುಗ್ರಹ ಮಾಡಿದ್ರು. ಹಲ್ಲೆಲೂಯಾ. ಅತಿ ಚಿಕ್ಕ ವಯಸ್ಸು, ಆ ಚಿಕ್ಕ ವಯಸ್ಸಿನಲ್ಲಿ ಇಡೀ ಒಂದು ದೇಶದ ಬಾಧ್ಯತೆಯನ್ನ, ಜನರ ಬಾಧ್ಯತೆಯನ್ನ ಹೊತ್ತುಕೊಳ್ಳುವಂತದ್ದು ಸುಲಭದ ಒಂದು ಕೆಲಸವಲ್ಲ. ಅಪ್ಪ ಅವ್ರು ಈಗ ಹೇಳಿದ್ರು ಏನಂತ ಹೇಳಿ, ರಾಜನ ಲಕ್ಷಣ ಹೆಂಗಿರ್ಬೇಕು ಅಂತೇಳಿ. ಕೇಳಿಸ್ಕೊಂಡ್ರಲ್ಲ? ಹಲ್ಲೆಲೂಯಾ. ಪ್ರೀತಿ ತುಂಬಿದವರಾಗಿರ್ಬೇಕು, ನೀತಿಯಿಂದ ನ್ಯಾಯವನ್ನ ತೀರಿಸುವಂತವರಾಗಿರ್ಬೇಕು ಅಂತೇಳಿ. ಹಲ್ಲೆಲೂಯಾ. ಈ ಭೂಲೋಕದಾಗ ಯಾರ ಹತ್ರ ಇಲ್ಲವ? ಹಲ್ಲೆಲೂಯಾ. ಯಾರ ಹತ್ರ ಅದಾವ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನಾವು ನೋಡ್ತಾ ಇದ್ದೇವೆ ಪ್ರೇರ, 52 ವರ್ಷ ಆಳುವಂತ ಒಂದು ಆಶೀರ್ವಾದವನ್ನು ಯಾರಿಗೆ ಕೊಟ್ರು ದೇವರು? ಯಾರಿಗೆ ಕೊಟ್ರು? ಈ ಉಜ್ಜೀಯನಿಗೆ ಕೊಟ್ರು. ಯಾಕೆ ಕೊಟ್ರು ಅಂದ್ರೆ, ಈ ಉಜ್ಜೀಯ ಏನ್ ಮಾಡ್ತಾ ಇದ್ದಾನಂದ್ರೆ, ದೇವರ ಚಿತ್ತಾನುಸಾರವಾಗಿ ನಡೀತಾ ಇದ್ದಾನೆ. ದೇವರಿಗೆ ಇಷ್ಟವಾಗಿರುವಂತದ್ದು ಯಾವುದು ಎಂಬುದಾಗಿ ತಿಳಿದುಕೊಂಡು ಜೀವಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ಆ ಹುಡುಗನನ್ನ, 16 ವರ್ಷದ ಬಾಲಕನನ್ನ ಅದ್ಭುತವಾದ ರೀತಿಯಲ್ಲಿ ಆ ದೇಶಕ್ಕೆಲ್ಲ ರಾಜನನ್ನಾಗಿ ಏನ್ ಮಾಡಿದ್ರು, ರೂಪಿಸಿದ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಪರಿಶುದ್ಧಾತ್ಮ ದೇವರು ಸ್ಪೆಸಿಫಿಕ್ ಆಗಿ ಆತನ ತಾಯಿಯ ಹೆಸರನ್ನು ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಬರೆಸ್ತಾ ಇದ್ದಾರೆ. ಆಕೆ ಎಲ್ಲಿ ಯಾಕೆಂತೆ, ಯೆರೂಸಲೇಮಿನವಳಾದ ಎಕೋಲ್ಯಳು ಇವನ ತಾಯಿಯಾಗಿದ್ಲು. ಹಲ್ಲೆಲೂಯಾ. ಭಯ ಭಕ್ತಿಯಿಂದ ಕೂಡಿದಂತ ಒಬ್ಬ ತಾಯಿಯಾಗಿದ್ಲು. ಮಗನನ್ನ ಸರಿಯಾದ ರೀತಿಯಲ್ಲಿ ಬೆಳೆಸಿದಂತ ಒಬ್ಬ ತಾಯಿಯಾಗಿದ್ಲು. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಎಕೋಲ್ಯಳು ಆ ಬಾಲಕನಾಗಿರ್ತಕ್ಕಂಥ ಆ ಉಜ್ಜೀಯನನ್ನ ಏನ್ ಮಾಡ್ತಾ ಇದ್ದಾಳೆ, ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಬೆಳೆಸ್ತಾ ಇದ್ದಾಳೆ. ಹೋದ್ವಾರ ಬಂತು ವಾಕ್ಯ ಏನಂತೇಳಿ ಬಂತು, ಆ ಬಾಲಕನನ್ನ ಅಂದ್ರೇಯ ಯಾರ ಬಳಿಗೆ ನಡೆಸಿದ, ಯೇಸುವಿನ ಬಳಿಗೆ ನಡೆಸಿದ. ಆವತ್ತಿನಿಂದ ಆ ಬಾಲಕನ, ಆ ಹುಡುಗನ ಜೀವಿತ ಬಂಗಾರದ ಭವಿಷ್ಯತ್ತಾಗಿ ಮಾರ್ಪಡ್ತು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ತಾಯಿಯನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರು, ಏನ್ ಮಾಡ್ತಾ ಇದ್ದಾಳೆ ಅಂದ್ರೆ, ಈ ತಾಯಿ ತನ್ನ ಮಗನನ್ನ
ಸರಿಯಾದ ಕ್ರಮಶಿಕ್ಷಣದಲ್ಲಿ ದೈವಿಕವಾದ ಭಕ್ತಿಯಲ್ಲಿ ಏನ್ ಮಾಡ್ತಾ ಇದ್ದಾಳೆ? ನಡೆಸ್ತಾ ಇದ್ದಾಳೆ. ದೇವರ ವಾಕ್ಯವನ್ನ ಏನ್ ಮಾಡ್ತಾ ಇದ್ದಾಳೆ? ಪ್ರಬೋಧಿಸ್ತಾ ಇದ್ದಾಳೆ. ಚಿಕ್ಕ ಮಗುವಾಗಿರುವಾಗಲೇ ಸರಿಯಾಗಿ ಮಕ್ಕಳನ್ನ ಬೆಳೆಸಿದ್ರೆ ಅವ್ರು ನಾಳೆ ನಮ್ಗೆ ಏನಾಗ್ತಾರ? ಪ್ರಯೋಜಕರಾಗಿ ನಮ್ಮ ಜೀವಿತವನ್ನು ರೂಪಿಸುವಂತ ಒಂದು ಮುಪ್ಪಿನ ಕಾಲದಲ್ಲಿ ನಮಗೆ ಅವರು ಓರೆಯಾಗದೆ ತಂದೆ ತಾಯಿ ಮಾತುಗಳನ್ನ ಕೇಳುತ್ತಾ ಏನಾಗಿರ್ತಾರೆ? ಚೆನ್ನಾಗಿ ಅವರು ನೋಡಿಕೊಳ್ಳುವಂತವರಾಗಿರ್ತಾರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಮೊಟ್ಟ ಮೊದಲನೇದಾಗಿ ಆತನ ತಂದೆ ತೀರಿ ಹೋದಂತ ಸಂದರ್ಭದಲ್ಲಿ ತಾಯಿ ಬಾಧ್ಯತೆಯನ್ನು ತೆಗೆದುಕೊಂಡವಳಾಗಿ ಒಳ್ಳೆ ರೀತಿಯಲ್ಲಿ ದೇವರ ಒಂದು ವಾಕ್ಯವನ್ನ ಹೇಳುತ್ತಾ ಚೆನ್ನಾಗಿ ಆ ಮಗನನ್ನು ಏನ್ ಮಾಡಿದ್ರು? ಬೆಳೆಸಿದ್ರು ಪ್ರಿಯರೇ. ಅದಕ್ಕೋಸ್ಕರವಾಗಿ ನಾವು ನೋಡ್ತಾ ಇದ್ದೇವೆ, ಅವನ ತಂದೆ ಯಾವ ರೀತಿಯಾಗಿ ದೇವರ ಚಿತ್ತಾನುಸಾರವಾಗಿ ನಡೆದನು, ಅದರಂಗೆ ಈ ಉಜ್ಜೀಯನನ್ನು ಕೂಡ ದೇವರು ಉಜ್ಜಿಯನು ಕೂಡ ದೇವರಿಗೆ ಚಿತ್ತಾನುಸಾರವಾಗಿ ಏನ್ ಮಾಡಿದಂತೆ ನಡೆದನು ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅವನು ತಂದೆಯಾದ ಅಮಚ್ಚನಂತೆ ಯೆಹೋವನ ಚಿತ್ತಾನುಸಾರವಾಗಿ ನಡೆದನು. ದೇವ ಭಕ್ತಿಯನ್ನ ಬೋಧಿಸುತ್ತಿದ್ದ ಜಕರಿಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು. ಹೀಗೆ ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನು ಅಭಿವೃದ್ಧಿಗೆ ತಂದನು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಾವು ದೇವರ ಬಳಿಗೆ ಬರುವಾಗ ಎಲ್ಲಾ ವಿಷಯದಲ್ಲಿ ದೇವರು ಏನ್ ಮಾಡ್ತಾನೆ? ನಮ್ಮನ್ನ ಮಾಡ್ತಾ ಇದ್ದೇವೆ. ದೇವರ ಬಳಿಗೆ ನಾವು ಬಂದಾಗ ದೇವರು ಏನ್ ಮಾಡ್ತಾನ? ಅಭಿವೃದ್ಧಿ ಪಡಿಸ್ತಾನ. ವಾಕ್ಯ ನೀವು ಕೇಳ್ತಾ ಇಲ್ಲ. ಹಲ್ಲೆಲೂಯ. ಅಪ್ಪರದ ಗಮನಗಟ್ಟು ಕೇಳಕತ್ತಾರೆ, ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ತಾ ಇದ್ರ? ಹೇಳ್ತಾ ಇದ್ರ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನಂತ ಇದೆ ವಾಕ್ಯ? ಯಾವಾಗ ಆ ವ್ಯಕ್ತಿ ಜಕರಿಯನ ಬೋಧನೆಗಳನ್ನ ಕೇಳುತ್ತಾ ಜೀವಮಾನದಲ್ಲಿ ಅವನು ದೇವರನ್ನ ಅವಲಂಬಿಸಿಕೊಂಡಿದ್ದರಿಂದ ದೇವರು ಆತನನ್ನು ಏನ್ ಮಾಡಿದ್ರಂತ? ಅಭಿವೃದ್ಧಿ ಪಡಿಸಿದ್ರು ಎಂಬುದಾಗಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತೆ 34ನೇ ಅಧ್ಯಾಯ ಕೀರ್ತನೆಗಳು 10ನೇ ವಚನದಲ್ಲಿ, ಪ್ರಾಯದ ಸಿಂಹಗಳಾದರ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೂಡ ಕಡಿಮೆ ಇಲ್ಲ. ಹಲ್ಲೆಲೂಯ. ದೇವಾದಿ ದೇವರು, ಉಂಟು ಮಾಡಿದಂತ ದೇವರು, ಎಲ್ಲ ವಿಷಯದಲ್ಲಿ ಬಿಡುಗಡೆ ಕೊಡುವಂತ ದೇವರು, ಜ್ಞಾನವನ್ನು ಅನುಗ್ರಹಿಸುವಂತ ದೇವರು, ಆತನಲ್ಲಿ ಮೊಣಕಾಲೂರಿ ಕೇಳಿಕೊಂಡದ್ದನ್ನೆಲ್ಲ ಅನುಗ್ರಹಿಸುವಂತ ದೇವರು. ಆ ದೇವರು ನಮಗೆ ಸಿಕ್ಕಿರುವಾಗ ನಾವು ಇನ್ನೊಂದು ಸೌರ್ಸಿಗೆ ಹೋಗುವಂತ ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಈ ಜಕರಿಯ, ಈ ಒಂದು ಜಕರಿಯ ಎನ್ನುವಂತ ಒಬ್ಬ ಪ್ರವಾದಿಯ ಜೀವಮಾನದಲ್ಲಿ ಆತನ ಬೋಧನೆಯನ್ನ ಕೇಳಿ ಈತನು ಪರಿಶುದ್ಧವಾಗಿ ತಿರುಗಿಕೊಂಡು ಏನ್ ಮಾಡ್ತಾ ಇದ್ದಾನ? ಬೋಧನೆಯನ್ನ ಹಿಂಬಾಲಿಸಿ ದೇವರನ್ನ ಏನ್ ಮಾಡ್ತಾ ಇದ್ದಾನ? ಹಿಂಬಾಲಿಸಿ ನಡೀತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆ ಒಂದು 16ನೇ ವಯಸ್ಸಿನಲ್ಲಿ ಇರಬೇಕಾದ್ರೆ ಆ ವ್ಯಕ್ತಿಗೆ ಜ್ಞಾನ ಯಾರು ಕೊಟ್ರು? ಅವೆಲ್ಲವುಗಳನ್ನು ಸಂಭಾಳಿಸಿಕೊಂಡು ಹೋಗುವಂತ ಜ್ಞಾನ ಯಾರು ದಯಪಾಲಿಸಿದ್ರು? ಹಲ್ಲೆಲೂಯ. ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇರ್ತೇವೆ, ಜ್ಞಾನ ಕೊಡುವಂತವರೇ ಬೇರೆ ಇರ್ತಾರ, ಹಣ ಕೊಡುವಂತವರೇ ಬೇರೆ ಇರ್ತಾರ. ಸ್ತ್ರೀ ದೇವತೆಗಳಂತೇಳಿ ಆರಾಧನೆ ಮಾಡ್ತಾ ಇರ್ತಾರೆ ಬಿಟ್ರಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವತ್ತಿನ ದಿನದಲ್ಲಿ ಪ್ರಪಂಚದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಜ್ಞಾನಿ, ಹಲ್ಲೆಲೂಯ, ಚರಿತ್ರೆ ಮೂಲಕವಾಗಿ, ಸೈನ್ಸ್ ಮೂಲಕವಾಗಿ ನಾವು ನೋಡುವಾಗ ಯಾರನ್ನು ಕರಿತೀವಿ ನಾವು? ಆಲ್ಬರ್ಟ್ ಐನ್ಸ್ಟೈನ್. ಹಲ್ಲೆಲೂಯ. ಆ ಒಂದು ಮೆದುಳು ಎಂತ ಮೆದುಳು ಅಂದ್ರ ಮುಂದೆ ಆಗುವಂತದ್ದನ್ನೆಲ್ಲ ಹೇಳುವಂತ ಹೇಳುವಂತ ಒಂದು ಬ್ರೇನ್ ಆಗಿತ್ತು ಪ್ರೇರೆ. ಹಲ್ಲೆಲೂಯ. ಆತನಿಗೆ ಯಾರು ಕೊಟ್ಟರು ಜ್ಞಾನ? ಆತನಿಗೆ ಗೊತ್ತೇ ಇಲ್ಲ ಯಾರಂತೇಳಿ. ಹಲ್ಲೆಲೂಯ. ಗೊತ್ತದ? ಗೊತ್ತೇ ಇಲ್ಲ. ಹಲ್ಲೆಲೂಯ. ಯಾರು ಐನ್ಸ್ಟೈನ್ 14 ವರ್ಷದವರೆಗೂ ಕೂಡ ABCD ಗೊತ್ತಿದ್ದಿಲ್ಲ ಅಂತ. ಜೀವನ ಚರಿತ್ರೆ ನೀವು ಓದಿದ್ದೀರಾ? ಐನ್ಸ್ಟೈನ್ಗೆ 14 ವರ್ಷದವರೆಗೆ ABCD ಅಂತೇಳಿ ಗೊತ್ತಿದ್ದಿಲ್ಲ. ದಪ್ಪ ಇದ್ದಿದ್ದ, ಬಹಳ ಏನಂತ ಹೇಳ್ತೀವಿ, ಚಬ್ಬಿಯಾಗಿ ಬಹಳ ಸುಂದರನಾಗಿ ಇದ್ದ. ಯಾವ ಸ್ಕೂಲಿಗೆ ಹಾಕಿದ್ರೆ 1 ವಾರ ಇಟ್ಕೊಳ್ಳೋದು, ನಿಮ್ ಹುಡುಗ ಯಾವ ಹುಡುಗರಿ ಸರಿ ಓದಕ್ ಬರಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದ್ರ? ಕಳಿಸ್ತಾ ಇದ್ರು. ಹಂಗಿದ್ದಂತ ಐನ್ಸ್ಟೈನ್ ಅನ್ನ ಎಲ್ಲರೂ ಕೂಡ ದೂರ ತಳ್ಳಿದಾಗ ಅವಾಗ ಒಬ್ಬ ಸ್ಕೂಲಿನ ಮಾಸ್ಟರ್ ಕಡೆ ಕರ್ಕೊಂಡು ಹೋಗ್ತಾರೆ, ಒಂದು ಬೇರೆ ಸ್ಕೂಲ್ ಕಡೆ ಹೋದಾಗ ಈ ಕಣ್ಣುಗಳಲ್ಲಿ ಬಹಳ ನಿರಾಶೆ, ದುಃಖ ಎಲ್ಲ ಇರುತ್ತ. ಯಾರ ಹತ್ರ? ಐನ್ಸ್ಟೈನ್ ಹತ್ರ. ಅವಾಗ ಆ ಗುರು ಏನ್ ಮಾಡ್ತಾನಂದ್ರ ಈ ಒಂದು ಬಂಡೆಯನ್ನ ಏನ್ ಮಾಡ್ತಾನ? ಚೆನ್ನಾಗಿ ಕೆತ್ತಾನ. ಹಲ್ಲೆಲೂಯ. ಚೆನ್ನಾಗಿ ಪ್ರೀತಿಯಿಂದ ಹೇಳಿ ಆಧರಿಸಿದ ಸಂದರ್ಭದಲ್ಲಿ 14 ವರ್ಷ ಏನು ಓದಿದ್ದಿಲ್ಲಲ್ಲ, ಒಂದೇ ವರ್ಷದಾಗ ಎಲ್ಲವುಗಳನ್ನು ಓದಿ ಎಲ್ಲ ಎಕ್ಸಾಮ್ಗಳನ್ನ ಏನಾಗ್ಬಿಡ್ತಾನ? ಪಾಸ್ ಆಗಿಬಿಡ್ತಾನೆ. ಹಲ್ಲೆಲೂಯ. ಆ ಐನ್ಸ್ಟೈನ್ಗೆ ಗೊತ್ತಿಲ್ಲ. ಐನ್ಸ್ಟೈನ್ಗೆ ಜ್ಞಾನ ಎಲ್ಲಿಂದ ಬಂತು?
ಯೇಸುವಿನಿಂದ ಬಂದಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕೋಸ್ಕರವಾಗಿ ನಾವು ನೋಡ್ತಾ ಇದ್ದೇವೆ ಇವತ್ತಿನ ದಿನದಲ್ಲಿ ಆ ಜ್ಞಾನವಾಗಿರುವಂತ ಕ್ರಿಸ್ತನನ್ನ ನಂಬಿದಂತ ಮಕ್ಕಳೇ ಅನೇಕವಾದ ಸಂಶೋಧನೆಯನ್ನ ಏನ್ ಮಾಡಿದಂತವರಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಚಾರ್ಲಸ್ ಬ್ಯಾಬೇಜ್ ಎಂಬುದಾಗಿ ಕರಿತಾ ಇದ್ದೇವೆ. ಇವತ್ತಿನ ದಿನ ಎಲ್ಲಿ ಹೋದ್ರು ಕಂಪ್ಯೂಟರೇ ಆಳಕತ್ತೇವಪ್ಪ, ಕೆಲಸ ಇರ್ಲಾರಂಗ್ ಮಾಡಕತ್ತೇವಪ್ಪ ಅಂತೇಳಿ ಅಂತ ಇರ್ತಾರೆ. ಹಲ್ಲೆಲೂಯಾ. ಆ ಕಂಪ್ಯೂಟರ್ಗಳನ್ನು ಕಂಡು ಹಿಡಿದಿದ್ದು ಯಾರು? ಅದನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಇದು ಮಾಡಿರುವಂತದ್ದು ಯಾರು? ಚಾರ್ಲೆಸ್ ಬ್ಯಾಬೇಜ್. ಈಸ್ ಅ ಕ್ರಿಶ್ಚಿಯನ್. ಹಲ್ಲೆಲೂಯಾ. ಭಾರತ ದೇಶಕ್ಕೆ ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ತಂದು ಕೊಟ್ಟಂತವರು ಅಮರ್ತ್ಯ ಸೇನ್, ಅವರು ಕೂಡ ಕ್ರಿಶ್ಚಿಯನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವರಿಗೆ ಜ್ಞಾನ ಎಲ್ಲಿಂದ ಬಂತು? ಕ್ರಿಸ್ತನಿಂದ ಬಂದಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇವರು ಏನ್ ತಂದು ಕೊಟ್ಟಾರಂದ್ರೆ ನಮ್ಮ ದೇಶದಾಗ ಇರೋರು ಎತ್ತಿನ ಬಂಡಿ ಹೆಂಗ ಕಂಡುಹಿಡಿಬೇಕು, ಕುಲ ವ್ಯವಸ್ಥೆ ಅವ್ರನ್ನ ಹೆಂಗ್ ಬೇರೆ ಮಾಡ್ಬೇಕು, ಇವ್ರನ್ನ ಹೆಂಗ್ ಬೇರೆ ಮಾಡ್ಬೇಕು, ಅದನ್ನ ತಂದಿಟ್ಟಾರ ಇವರು. ಹಲ್ಲೆಲೂಯಾ. ಎಷ್ಟು ಇದು ನಗುವಂತ ಒಂದು ಸ್ಥಿತಿ ಅಲ್ಲ, ಬಹಳ ಗಂಭೀರವಾದಂತ ಚಿಂತನೆ ಇದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ಜಕರಿಯನಿಗೆ ಆ ಒಂದು ಜ್ಞಾನವನ್ನ ದೇವರು ಏನ್ ಮಾಡಿದ್ರು? ಕೊಟ್ರು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದ್ಸಾರಿ ಹಿಂಗೆ ಒಬ್ಬ ದೈವ ಸೇವಕರು ಪಕ್ಕದಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ ಅನ್ಕೊಳ್ರಿ, ದೊಡ್ಡಪ್ಪ ನಡ್ಕೊಂಡ್ ಹೊಂಟಾರ. ಹಲ್ಲೆಲೂಯಾ. ಯಾರು? ಅಪ್ಪ ದೊಡ್ಡಪ್ಪ ನಡ್ಕೊಂಡ್ ಹೊಂಟಾರ ಅಂದ್ರೆ ಒಬ್ಬ ಸೇವಕ ಮತ್ತು ಅವರ ಒಬ್ಬ ಶಿಷ್ಯ ನಡ್ಕೊಂತ ಹೋಗ್ತಾ ಇರ್ಬೇಕಾದ್ರೆ ದೇವ್ರ ವಾಕ್ಯದಾಗ ಒಂದು ಮಾತದಲ್ಲ, ಅರುಣನ ರೆಕ್ಕೆಗಳನ್ನ ಕಟ್ಟಿಕೊಂಡು ನಾನು ಆರ್ತೀನಿ ಅಂತೇಳಿ. ಅವಾಗ ಬಿಷಪ್ ಅಯ್ಯರು ಮಾತಾಡಿದ್ರಂತ, ಏನಾಗಿರ್ಬೋದು ಇದ್ರ ಮರ್ಮ ಅಂತೇಳಿ ಹೇಳಿದಾಗ ಆ ಒಂದು ದಶಕಗಳ ಒಳಗಡೆನೆ ಅವರ ಮೂಲಕವಾಗಿ ಅವರ ಮೊಮ್ಮಕ್ಕಳೇ ಆ ಅರುಣನ ರೆಕ್ಕೆಗಳನ್ನ ಅಂದ್ರೆ ವಿಮಾನನ ಕಂಡಿಡಿದ್ರಂತ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರವರು? ರೈಟ್ ಸಹೋದರರು ಎಂಬುದಾಗಿ ನೀವು ಕೇಳ್ತಾ ಇರ್ತಾರೆ. 1904 ಅನ್ಸುತ್ತೆ. ಆ ಒಂದು 19ನೇ ಶತಮಾನದ ಪ್ರಾರಂಭದಲ್ಲಿ ಅವ್ರು ಏನ್ ಮಾಡಿದ್ರು? ವಿಮಾನನ ಕಂಡಿಡಿದ್ರು. ಅವರು ದೈವ ಸೇವಕರ ಮೊಮ್ಮಕ್ಕಳವರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರಿಗೆ ಜ್ಞಾನ ಎಲ್ಲಿಂದ ಬಂತು? ಅವರಿಗೆ ಜ್ಞಾನ ಯಾರಾಗಿದ್ದಾನೆ? ಯೇಸು ಕ್ರಿಸ್ತನಾಗಿದ್ದಾನೆ. ಅದೇ ರೀತಿಯಾಗಿ 16 ವರ್ಷ ಯೌವನ ಪ್ರಾಯದಲ್ಲಿ ಕಾಲಿಡುವಂತ ಈ ಕುಮಾರನಿಗೆ ಜ್ಞಾನವನ್ನು ಯಾರು ಅನುಗ್ರಹ ಮಾಡಿದ್ದಾರೆ? ದೇವರೇ ಅನುಗ್ರಹ ಮಾಡಿ ಆ ಒಂದು ದೇಶವನ್ನೆಲ್ಲ ಆಳುವಂತ ಸ್ಥಿತಿಗೆ ಏನ್ ಮಾಡಿದ್ರು? ದೇವರು ಒದಗಿಸಿ ಕೊಟ್ಟರು ಪ್ರಿಯರೇ. ಇಲ್ಲಿ ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ರಾಜನಾಗಿದ್ದಾಗಲೂ ಕೂಡ, ರಾಜನ ಪಟ್ಟಾಭಿಷೇಕ ಆದ ಮೇಲೆಯೂ ಕೂಡ ಆ ವ್ಯಕ್ತಿ ಹೆಂಗ್ ಮಾಡ್ತಾ ಇದ್ದಾನಂದ್ರೆ, ಒಬ್ಬ ದೈವ ಸೇವಕರ ಬಳಿಯಲ್ಲಿ ಆತನು ಹೇಳಿದಂತ ಬೋಧನೆಗಳನ್ನ ಕೇಳಿ ಏನ್ ಮಾಡ್ತಾ ಇದ್ದಾನೆ? ತನ್ನ ಜೀವಿತವನ್ನ ಕಟ್ಟಿಕೊಳ್ತಾ ಇದ್ದಾನೆ. ಯಾವುದು ಬೇಡ ಅಂದಿದ್ದಾನೋ ಅದನ್ನ ಬಿಟ್ಟಿದ್ದಾನೆ, ಯಾವುದು ಮಾಡ್ಬೇಕಂತ ಹೇಳಿದಾರೆ ಅದನ್ನ ಮಾಡುವಂತ ಸ್ಥಿತಿಗೆ ಹೋಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಆತನು ದೇವರನ್ನ ಹಿಂಬಾಲಿಸಿ ನಡೆದದರಿಂದ ವಾಕ್ಯ ಹೇಳ್ತಾ ಇದೆ, ದೇವರು ಏನ್ ಮಾಡಿದಂತ ಆ ವ್ಯಕ್ತಿಯನ್ನ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಪಡಿಸಿದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ವ್ಯಕ್ತಿಯಾಗಿರುವಂತ ಉಜ್ಜೀಯನು ಎಲ್ಲ ರಂಗದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಬೇಕಾದ್ರೆ ಅವಾಗ ಅಲ್ಲಿ ವಿದೇಶದಲ್ಲಿ ಇರ್ತಕ್ಕಂಥ ಜನರು ಆತನಿಗೆ ಕಪ್ಪ ಕೊಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಅಂದ್ರೆ ಕಪ್ಪಕ್ಕೆ ಏನಂತೀವಿ? ಕಪ್ಪನಂತೀವಿ, ಕಾಣಿಕೆ. ಬೇರೆ ಬೇರೆ ದೇಶದ ರಾಜರು ನಮ್ ದೇಶದ ಮೇಲೆ ಯುದ್ಧ ಮಾಡಕ್ ಬರ್ಬೇಡಪ್ಪ, ನೀನ್ ಕೊಟ್ಬಿಡ್ತೀವಿ, ನಾವು ಚೆನ್ನಾಗಿರ್ತೀವಿ, ನೀನ್ ಹಂಗೆ ಇರೋ ಅಂತೇಳಿ ಏನ್ ಮಾಡ್ತಾ ಇದ್ರು? ಕಪ್ಪ ಕಾಣಿಕೆ ಅಂತೇಳಿ ಅವಾಗ ಕೊಡ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಅದರಂಗೆ ಫಿಲಿಸ್ಟಿಯರು ಕೂಡ ಏನ್ ಮಾಡ್ತಾ ಇದ್ರಂತೆ? ಕಪ್ಪ ಕಾಣಿಕೆಗಳನ್ನು ಕೊಡ್ತಾ ಇದ್ರು. ಈ ಅರಸನಾಗಿರುವಂತ ಉಜ್ಜೀಯನು ಯುದ್ಧಕ್ಕೆ ಏನಾದ್ರೂ ಹೋದ್ರೆ ದೇವರ ಸಹಾಯ ಆತನಿಗೆ ಏನಾಗ್ತಾ ಇತ್ತು? ದೊರೆಯುವಂತ ಸ್ಥಿತಿ ಇತ್ತು ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ನಾವು ಆಶೀರ್ವಾದ ನಾವು ನೋಡ್ತಾ ಇದ್ದೇವೆ. 16 ವಯಸ್ಸಿನಲ್ಲಿಯೇ ದೇವರು ಏನ್ ಮಾಡಿದ? ಆತನನ್ನ ರಾಜನನ್ನಾಗಿ ಮಾಡಿದ. ಹಲ್ಲೆಲೂಯಾ. ಎರಡನೇದಾಗಿ ಎಲ್ಲಾ ವಿಷಯಗಳಲ್ಲಿ ಆತನನ್ನ ಏನ್ ಮಾಡಿದ? ಅಭಿವೃದ್ಧಿ ಪಡಿಸಿದ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಆತನು ಯುದ್ಧಕ್ಕೆ ಹೋದ್ರೆ ದೇವರ ಸಹಾಯ ಆತನಿಗೆ ಏನಾಗ್ತಾ ಇತ್ತಂತೆ? ದೊರೀತಾ ಇತ್ತು. ಒಂದ್ಸಾರಿ ವಚನ ಓದಿ, 7ನೇ ವಚನ. ಅವನಿಗೆ ದೇವರ ಸಹಾಯವು, ಯುದ್ಧ ಮಾಡುವಾಗ ಅವನಿಗೆ ದೇವರ ಸಹಾಯವು ದೊರೆಯಿತು. ಹಲ್ಲೆಲೂಯಾ. ದೇವರ ಸಹಾಯ ಇಲ್ಲದೆ ಆ ವ್ಯಕ್ತಿ ಹೋಗ್ತಾ ಇರಲಿಲ್ಲ ಪ್ರಿಯರೇ. ದೇವರ ಬಳಿಯಲ್ಲಿ ಇದ್ದಂತ ಆ ವ್ಯಕ್ತಿಯನ್ನ ದೇವರು ಏನ್ ಮಾಡ್ತಾ ಇದ್ದ ಪ್ರಿಯರೇ? ಆ ಯುದ್ಧದಿಂದ ತಪ್ಪಿಸಿ ಏನ್ ಮಾಡ್ತಾ ಇದ್ದ? ಕಾಯ್ತಾ ಇದ್ದ. ಆ ಯುದ್ಧದಲ್ಲಿ ಜಯವನ್ನ ಅನುಗ್ರಹ ಮಾಡ್ತಾ ಇದ್ದ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ 15ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ 4ನೇ ಆಶೀರ್ವಾದವನ್ನ. ಎಲ್ಲ ವಿಷಯಗಳಲ್ಲಿ ಅವನು ಬಲಿಷ್ಠನಾಗುವವರೆಗೂ ದೇವರ ಆಶ್ಚರ್ಯವಾದ ಸಹಾಯವನ್ನು ಹೊಂದಿದನು, ಅವನ ಕೀರ್ತಿಯು ದೂರದವರೆಗೆ ಹಬ್ಬಿತು ಎಂಬುದಾಗಿ. ಹಲ್ಲೆಲೂಯಾ.
ದೇವರ ಬಳಿಗೆ ಬರುವಾಗ, ದೇವರ ಹತ್ತಿರಕ್ಕೆ ಬರುವಾಗ, ನಮ್ಮ ಮಕ್ಕಳನ್ನ ದೇವರ ಬಳಿಯಲ್ಲಿ ಬೆಳೆಸುವಾಗ ಅವರು ನಾಳೆ ನಮಗೆ, ನಾಡಿಗೆ, ನಮಗೆ, ಮನೆಗೆ, ನಾಡಿಗೆ, ಈ ಒಂದು ದೇಶಕ್ಕೆ ಏನಾಗ್ತಾರೆ? ಅಪ್ರಯೋಜಕರಲ್ಲ, ಪ್ರಯೋಜಕರಾಗಿ ಅವ್ರು ಏನ್ ಮಾಡ್ತಾರೆ? ಜೀವಿಸುವಂತವ್ರು ಆಗ್ತಾರೆ. ಪ್ರೇರಿ, ದೇವರ ಬಳಿಯಲ್ಲಿ ಇದ್ದಿರುವಂತ ಈ ವ್ಯಕ್ತಿ ಯಾರು? ಉಜ್ಜೀಯ ಏನ್ ಮಾಡಿದಂದ್ರೆ ದೇವರ ಆ ಒಂದು ದೇಶವಾಗಿರುವಂತ ಯೆಹೂದ ದೇಶವನ್ನು ಏನ್ ಮಾಡಿದ? ಎಲ್ಲಾ ರಂಗದಲ್ಲಿ ಅಭಿವೃದ್ಧಿ ಪಡಿಸಿದ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಎಲ್ಲಾ ವಿಷಯಗಳಲ್ಲಿ ಬಲಿಷ್ಠನಾದನು, ಸದೃಢನಾದನು, ಆರ್ಥಿಕವಾಗಿ ಎಲ್ಲಾ ವಿಷಯಗಳಲ್ಲಿ ತಾನು ಹೇಳಿದ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಾದವು, ವ್ಯವಸಾಯವನ್ನ ಈ ರೀತಿಯಾಗಿ ಮಾಡ್ಬೇಕಂತ ಹೇಳಿ ಒಳ್ಳೆ ಒಳ್ಳೆ ತೋಟಗಳನ್ನ ಹಾಕ್ಸಿದ್ನು, ಒಳ್ಳೆ ಒಳ್ಳೆ ಫಲಗಳನ್ನ ದೇವರು ಕೊಟ್ಟರು. ಅಂತ ಒಂದು ಸಂದರ್ಭದಲ್ಲಿ ಒಂದು ಬುದ್ಧಿಹೀನ ಕೆಲಸವನ್ನ ಯಾರು ಮಾಡ್ತಾರೆ? ಈ ಉಜ್ಜೀಯ ಮಾಡ್ತಾನೆ. ಹಲ್ಲೆಲೂಯಾ. ಒಬ್ಬಾತನೇ ವ್ಯಕ್ತಿ, ಒಂದೇ ಬಾಯಿಂದ ಸಿಹಿ ನೀರು ಬರಬೇಕು. ಉಪ್ಪು ನೀರು ಮುಂಜಾನೆ ಉಪ್ಪು ನೀರು, ಸಾಯಂಕಾಲ ಸಿಹಿ ನೀರು ಬಂದ್ರೆ ಹೆಂಗೆ? ಹಲ್ಲೆಲೂಯಾ, ಚೆನ್ನಾಗಿರುತ್ತದ? ಹಲ್ಲೆಲೂಯಾ. ಇದೇ ಉಜ್ಜೀಯ ಕೆಲವು ಕಾಲದವರೆಗೆ ದೇವರನ್ನ ಹೊಂದಿಕೊಂಡು, ದೇವರ ಬಳಿಯಲ್ಲಿ ಚೆನ್ನಾಗಿ ಇದ್ದುಕೊಂಡು, ಎಲ್ಲವುಗಳನ್ನ ಹೊಂದಿಕೊಂಡಾದ ಮೇಲೆ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ? ಬುದ್ಧಿಗೇಡಿ ಕೆಲಸ. 16ನೇ ವಚನ, ಆದರೆ ಅವನು ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈತನು ದೇವರನ್ನ ಹಿಂಬಾಲಿಸಿ ನಡೀತಾ ಇದ್ದಾನೆ, ಆದ್ರೂ ಕೂಡ ಆ ಒಂದು ದೇಶದಲ್ಲಿ ಇರ್ತಕ್ಕಂಥ ವಿಗ್ರಹಗಳನ್ನ ತೆಗೆದು ಹಾಕಲಿಲ್ಲ. ಆ ಜನರು, ಅಲ್ಲಿರುವಂತ ಜನರು ವಿಗ್ರಹಕ್ಕೆ ಅದೇ ರೀತಿಯಾಗಿ ಏನ್ ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಕಣಿ ಹೇಳುವಂತವರ ಬಳಿಗೆ ಹೋಗ್ತಾ ಇದ್ದಾರೆ. 15ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಒಂದ್ಸಾರಿ ಹೋದ್ರೆ 2ನೇ ಅರಸುಗಳು 15ನೇ ಅಧ್ಯಾಯ. ನಾಲ್ಕನೇ ವಚನ, ಆದರೆ ಇವನ ಕಾಲದಲ್ಲಿಯೂ ಪೂಜಾ ಸ್ಥಳಗಳು ತೆಗೆಯಲ್ಪಡಲಿಲ್ಲವಾದ್ದರಿಂದ ಜನರು ಅವುಗಳಲ್ಲಿ ಯಜ್ಞ ಧೂಪಗಳನ್ನು ಅರ್ಪಿಸುತ್ತಿದ್ದರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ತನ್ನ ತಂದೆಯ ಕಾಲದಲ್ಲಿ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿ ಈ ವ್ಯಕ್ತಿಯು ಏನ್ ಮಾಡಲಿಲ್ಲ? ತೆಗೆಸಿ ಹಾಕಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈತನಿಗೆ ಗರ್ವ ಬಂತಂತೆ, ಅಹಂಕಾರಿ ಆದ. ಯಾವಾಗ ಗರ್ವ ಇರುತ್ತೋ, ಗರ್ವದ ಮುಂದೆ ಯಾವ್ದು ನಡೀತಿರುತ್ತೆ ಅಂತ ಹೇಳಿ ವಾಕ್ಯ ಹೇಳುತ್ತೆ? ನಾಶನ. ಯಾವ್ದು ನಡೀತಿರುತ್ತೆ? ಜ್ಞಾನೋಕ್ತಿ ತೆಗಿರಿ ಒಂದ್ಸಾರಿ 16ನೇ ಅಧ್ಯಾಯ 18ನೇ ವಚನ. ಗರ್ವದಿಂದ ಭಂಗ. 29-23 ಹೋದ್ರೆ ಹಂಗೆ. ಅವನ ಬಾಯಿಗೆ ಜಾಣತನವನ್ನು 29-23 ಓದ್ತಾ ಇದ್ರ? ಬಲಾತ್ಕಾರಿಯು ನೆರೆಯವನನ್ನು ಮರಳುಗೊಳಿಸಿ ದುರ್ಮಾರ್ಗಕ್ಕೆ ಎಳೆಯುವನು. ಹಲ್ಲೆಲೂಯಾ. ಕಣ್ಣನ್ನು ಮುಚ್ಚಿಕೊಳ್ಳುವವನು ಕುಯುಕ್ತಿಗಳನ್ನು ಕಲ್ಪಿಸುವನು. ಹಲ್ಲೆಲೂಯಾ. ಗರ್ವವು ಮನುಷ್ಯನನ್ನು ದೀನ ಸ್ಥಿತಿಗೆ ತರುವುದು. ದೀನ ಮನಸ್ಸುಳ್ಳವನು ಮಾನವನ್ನು ಪಡೆಯುವನು. ಆಮೇನ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಈ ಅರಸನಾಗಿರುವಂತ ಈ ಉಜ್ಜೀಯ ದೇವರಿಂದ ಎಲ್ಲವನ್ನ ಹೊಂದಿಕೊಂಡು, ಎಲ್ಲವನ್ನ ಪಡೆದುಕೊಂಡು, ಒಂದು ಒಳ್ಳೆಯ ಸಮೃದ್ಧಿಯ ಕಾಲ ಬಂದಾದ ಮೇಲೆ ಸುವರ್ಣ ಯುಗ ಅಂತ ಹೇಳ್ತೀವಿ ನಾವು. ಹಲ್ಲೆಲೂಯಾ. ಎಲ್ಲವೂ ಚೆನ್ನಾಗಿರುತ್ತೆ, ಏನು ಗೊಂದಲಗಳಿರಲ್ಲ. ಗುಪ್ತರ ಕಾಲವನ್ನ ಏನಂತ ಹೇಳ್ತೀವಿ ನಾವು ಇಂಡಿಯನ್ ಹಿಸ್ಟ್ರಿಯಲ್ಲಿ. ಹಲ್ಲೆಲೂಯಾ. ಹೆಸರೇನವ್ರದ್ದು? ಗುಪ್ತರ್. ಹಲ್ಲೆಲೂಯಾ. ಆ ಒಂದು ಕಾಲವನ್ನು ಏನಂತ ಕರಿತೀವಿ? ಭಾರತದ ಸುವರ್ಣ ಒಂದು ಯುಗ. ಅಂದ್ರೆ ಎಲ್ಲ ವಿಷಯದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿರುವಂತ ಒಂದು ಸ್ಥಿತಿ ಇರುತ್ತೆ. ಅದೇ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯವನ್ನು ಕೂಡ ಕೆಲವು ಕಾಲದವರೆಗೆ ಸುವರ್ಣ ಒಂದು ಯುಗ ಎಂಬುದಾಗಿ ಏನ್ ಮಾಡಿದ್ರು? ಕರೆದರು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಈತನು ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿಯಾದ, ಒಳ್ಳೆಯ ಹೆಂಡತಿ ಮಕ್ಕಳನ್ನ ಪಡೆದುಕೊಂಡ, ಒಳ್ಳೆಯ ರೀತಿಯಲ್ಲಿ ವ್ಯವಸಾಯ ಮಾಡುವಂತ ಎಲ್ಲ ಪಶುಗಳನ್ನ ಪಡೆದುಕೊಂಡ, ಎಲ್ಲಾ ವಿಧದಲ್ಲಿ ಅಭಿವೃದ್ಧಿ ಆದ ಮೇಲೆ ಈತನಿಗೆ ಏನಾಗ್ತಾ ಇದೆ ಅಂದ್ರೆ ಗರ್ವ ಬರ್ತಾ ಇದೆ. ಎಲ್ಲಾ ವಿಷಯದಲ್ಲಿ ಬಲಿಷ್ಠನಾದ ಮೇಲೆ ಗರ್ವಿಷ್ಠನಾಗಿ ಭ್ರಷ್ಟನಾದನು. ತನ್ನ ದೇವರಾದ ಯೆಹೋವನಿಗೆ ದ್ರೋಹಿಯಾಗಿ ಧೂಪವೇದಿಯ ಮೇಲೆ ತಾನೇ ಧೂಪ ಹಾಕಬೇಕೆಂದು ಯೆಹೋವನ ಆಲಯದೊಳಕ್ಕೆ
ಹೋದನು ಎಂಬುದಾಗಿ. ಹಲ್ಲೆಲೂಯ. ಯಾವಾಗ ಒಬ್ಬ ಮನುಷ್ಯನಿಗೆ ಗರ್ವ ಎನ್ನುವಂಥದ್ದು ಬರುತ್ತೋ ಆತನ ಮುಂದುಗಡೆ ನಾಶನ ಎನ್ನುವಂಥದ್ದು ಏನಾಗ್ತಾ ಇರುತ್ತೆ, ನಡೀತಾ ಇರುತ್ತೆ ಪ್ರಿಯರೇ. ಹಲ್ಲೆಲೂಯ. ಗರ್ವಿಷ್ಠರನ್ನ ದೇವರೇ ಎದುರಿಸುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೆ ತನ್ನ ದೀನರಿಗಾದರೂ ತನ್ನ ಕೃಪೆಯನ್ನು ಯಾವಾಗಲೂ ಕೂಡ ದೇವರು ಏನ್ ಮಾಡ್ತಾ ಇದ್ದಾನೆ, ಅನುಗ್ರಹಿಸುವಂತ ದೇವರಾಗಿದ್ದಾನೆ. ದೇವರು ವಾಕ್ಯಲ್ಲಿ ಹೇಳ್ತಾ ಇದೆ, ಎಲ್ಲವೂ ದೇವರು ಆತನಿಗೆ ಕೊಟ್ಟಂತ ಸಂದರ್ಭದಲ್ಲಿ, ಸಮೃದ್ಧಿಯನ್ನು ದಯಪಾಲಿಸಿದಂತ ಸಂದರ್ಭದಲ್ಲಿ ಆತನು ಕೊನೆಯ ಉಸಿರು ಇರೋವರೆಗೂ ದೇವರಿಗೆ ವಿಧೇಯನಾಗಲಿಲ್ಲ. ದೇವರನ್ನ ಬಿಟ್ಟು ಏನ್ ಮಾಡಿದ ಪ್ರಿಯರೇ, ಹಿಂದಕ್ಕೆ ಹೋದ, ಪಾಪದ ಜೀವಿತದ ಕಡೆಗೆ ಹೋದ. ಹಲ್ಲೆಲೂಯ. ಆತನು ಗರ್ವಿಷ್ಠನಾದ ಪ್ರಿಯರ ಮೊಟ್ಟ ಮೊದಲನೇ ಒಂದು ಶಾಪ ಏನಂದ್ರೆ, ಆತನು ಏನಾದಂತೆ ದೇವರಿಗೆ ಗರ್ವಿಷ್ಠನಾಗಿ ಜೀವಿಸುವುದಕ್ಕೆ ಪ್ರಾರಂಭ ಮಾಡಿದ. ಹಲ್ಲೆಲೂಯ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, 18ನೇ ವಚನ ಓದಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಅವನೆದುರಾಗಿ ನಿಂತು ಅವನಿಗೆ, ಉಜ್ಜೀಯನೇ, ಯೆಹೋವನಿಗೋಸ್ಕರ ಧೂಪ ಹಾಕುವುದು ನಿನ್ನ ಕೆಲಸವಲ್ಲ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನ ನೇಮಕ ಮಾಡ್ಯಾನ. ಹಲ್ಲೆಲೂಯ. ಸೇವೆ ಮಾಡುವಂತ ಭಾಗ್ಯ ಈ ಭಾಗದಲ್ಲಿ ಇರುವಂತವ್ರು ಯಾರು ಕೂಡ ನರಕಕ್ಕೆ ಹೋಗ್ಬಾರ್ದು ಅಂತ ಹೇಳಿ ದೇವರು ಅದ್ಭುತವಾಗಿ ಅಪ್ಪನವರ ಸಂಗಡ ಮಾತಾಡಿ ಈ ಒಂದು ಮೃತ್ಯುಂಜಯ ಮಠವನ್ನ ಏನ್ ಮಾಡಿದ್ರು, ಸ್ಥಾಪನೆ ಮಾಡಿದ್ರು ಪ್ರಿಯರು. ಅವ್ರಿಗೊಂದು ಕಾಯಕ ಕೊಟ್ಟಿದ್ದಾರೆ. ಏನ್ ಕಾಯಕ ಅದು? ಎಲ್ಲ ಆತ್ಮಗಳು ರಕ್ಷಿಸಲ್ಪಡಬೇಕು. ಈ ಭಾಗದಲ್ಲಿ ಇರುವಂತವ್ರು ಯಾರು ಕೂಡ ನರಕಕ್ಕೆ ಹೋಗ್ಬಾರ್ದು. ಇದು ಹಂಗೆ ಸ್ಟಾರ್ಟ್ ಆಗಿರುವಂತದ್ದಲ್ಲ. ಹಲ್ಲೆಲೂಯ. ಒಬ್ಬರಿಂದ ತಿಮ್ಮಾಪುರಿಂದ ಒಬ್ರು ಬರ್ತಿದ್ರು ಫಸ್ಟಿಂಗ್ ಪ್ರೇಯರ್, ಒಬ್ಬರೇ ಒಬ್ರು. ಹಲ್ಲೆಲೂಯ. ಅವರಿಂದ ಆರಂಭವಾಗಿರುವಂತದ್ದು ಯಾವುದಾಗಿದೆ ಪ್ರೇಯರೇ? ಈ ಸಭೆಯಾಗಿದೆ ಪ್ರೇಯರೇ. ಹಲ್ಲೆಲೂಯ. ಅದೇ ಆ ಒಂದು ಸ್ಥಿತಿಯಲ್ಲಿ ಇರ್ತಕ್ಕಂಥ ಇದು ಇವತ್ತಿನ ದಿನ ಅನೇಕರು ಬರುವಂತೆ, ಅನೇಕರು ರಕ್ಷಣೆ ಮಾರ್ಗ ಏನೆಂಬುದು ತಿಳಿದುಕೊಳ್ಳುವಂತೆ ದೇವರು ಏನ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ದೇವರೊಂದು ನೇಮಕ ಮಾಡಿದ್ದಾರೆ. ನನ್ನ ಮಂದಿರದಲ್ಲಿ ಯಾಜಕರೇ ಇರಬೇಕು. ವರ್ಷಕ್ಕೆ ಒಂದು ಸಾರಿ ಅವರೇ ಒಳಗಡೆ ಬಂದು ಏನ್ ಮಾಡ್ಬೇಕು, ಯಜ್ಞದ ಒಂದು ಸಮಯದಲ್ಲಿ ಆ ಒಂದು ಒಳಗಡೆ ಅತಿ ಪವಿತ್ರ ಸ್ಥಾನಕ್ಕೆ ಬರಬೇಕು ಅಂತೇಳಿ. ಹಲ್ಲೆಲೂಯ. ಧೂಪ ಹಾಕುವಂತ ಕೆಲಸ ಯಾಜಕರಿಗೆ ದೇವರು ಏನ್ ಮಾಡಿದಾನೆ, ನೇಮಕ ಮಾಡಿದ ಪ್ರೇರೆ. ಆ ಕಾಲದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಈತ ರಾಜನಾಗಿ ತನ್ನ ರಾಜ ದರ್ಬಾರದ ಕೆಲಸಗಳನ್ನ ಬಿಟ್ಟು ಗರ್ವಿಷ್ಠನಾಗಿ ನನಗೆ ಎಲ್ಲ ಐತಿ, ನಾನೇ ದೇವರನ್ನ ಯಾಕೆ ಮಹಿಮೆ ಪಡಿಸಬಾರ್ದು ಅಂತೇಳಿ ಆ ಅತಿ ಪವಿತ್ರವಾಗಿರುವಂತ ಸ್ಥಳಕ್ಕೆ ಈತನ ಏನ್ ಮಾಡ್ತಾ ಇದ್ದಾನ, ಅಪವಿತ್ರನಾಗಿರುವಂತ ರಾಜ ಗರ್ವಿಷ್ಠನಾಗಿ ಭ್ರಷ್ಟನಾಗಿ ಏನ್ ಮಾಡ್ತಾ ಇದ್ದಾನ, ಒಳಗಡೆ ನುಗ್ಗುತ್ತಾ ಇದ್ದಾನೆ ಪ್ರೇಯರೇ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ಆಜ್ಞೆ ಏನಿದೆಯೋ ಆ ಆಜ್ಞೆಗೆ ಒಳಗಾಗಿ ನಾವೇನ್ ಮಾಡಬೇಕು, ನಡೆಯಬೇಕು, ಜೀವಿಸಬೇಕು. ದೇವರ ಆಜ್ಞೆಯನ್ನು ಮೀರಿದ ಸಂದರ್ಭದಲ್ಲಿ ಅಲ್ಲಿರುವಂತ ಯಾಜಕರು ಮಾತಾಡ್ತಾ ಇದ್ದಾರೆ, ಉಜ್ಜೀಯನೇ, ನೀನು ರಾಜನೇ ಆಗಿರಬಹುದು, ನೀನೇನ್ ಮಾಡ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯಾ ಅಂತೇಳಿ ಖಂಡಿಸಿದ್ರು ಪ್ರೇರೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನವೂ ಕೂಡ ಅಂತ ಯಾಜಕರು ಬೇಕಾಗಿದೆ. ಈ ಲೋಕದಲ್ಲಿ ಆಗುವಂತ ಮಲಿನಗಳನ್ನ ಖಂಡಿಸುವಂತ ಯಾಜಕರು ನಮಗೆ ಬೇಕಾಗಿದೆ, ಸೇವಕರು ನಮಗೆ ಬೇಕಾಗಿದೆ. ಪ್ರಾರ್ಥನೆ ಮಾಡಿ ನೀವೆಲ್ಲರೂ ಅಂತವ್ರು ಬರಲಿ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಆ ರಾಜನು ಮಾಡುವಂತದ್ದು ತಪ್ಪಾದ ಕೆಲಸ ಎಂಬುದಾಗಿ ಹೇಳಿದರೂ ಕೂಡ ಆತನು ಏನ್ ಮಾಡ್ತಾ ಇದ್ದಾನೆ, ಹಂಗೆ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ. ಧೂಪಾರತಿಯನ್ನು ಹಿಡಿದುಕೊಂಡು ಧೂಪವನ್ನ ಹಾಕ್ತಾ ಇರ್ಬೇಕಾದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇರ 20ನೇ ವಚನದಲ್ಲಿ, ಯೆಹೋವನು ಏನ್ ಮಾಡಿದಂತೆ ಆ ವ್ಯಕ್ತಿಯ ಹಣೆಯಲ್ಲಿ ಕುಷ್ಠ ರೋಗ ಬರಂಗ ಮಾಡಿದಂತ. ಹಲ್ಲೆಲೂಯ. ದೇವ್ರು ಯಾಕ ರೋಗಗಳನ್ನ, ಹೊಸ ಹೊಸ ರೋಗಗಳನ್ನ ಯಾರು ತಂದಾಕ್ತಾರೆ ಹೇಳ್ರಿ? ದೇವರೇ ತರ್ತಾನೆ. ಹಲ್ಲೆಲೂಯ. ಬೇರೆ ಅಲ್ಕೋಬೇಡ್ರಿ, ಬೇರೆ ಎಲ್ಲೆಲ್ಲ ಸೋರ್ಸ. ಹಲ್ಲೆಲೂಯ. ದೇವರೇ ಏನ್ ಮಾಡ್ತಾನ, ರೋಗಗಳನ್ನ ತರ್ತಾನ, ರೋಗಗಳನ್ನ ವಾಸಿ ಮಾಡ್ತಾನ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವನ ಹಣೆಯಲ್ಲಿ ಕುಷ್ಠ ರೋಗವು ಬಂತಂತ. ಅವಾಗ ಅನ್ಕೊಂಡಂತ ಏನಂತ ಹೇಳಿ, ನನ್ನನ್ನ ಸ್ವಾಮಿ ದೇವ್ರು ಏನ್ ಮಾಡ್ಬಿಟ್ಟ, ನನ್ನನ್ನ ಬಾಧಿಸಿದ್ದಾನಂತ ಹೇಳಿ ತಿಳ್ಕೊಂಡು. ಆದ್ರೂ ಸುಮ್ಮನೆ ಇರ್ಬೇಕಿಲ್ಲ, ಮತ್ತೆ ಪ್ರಾರ್ಥನೆ ಮಾಡಿಕೊಳ್ಬೇಕಿಲ್ಲ, ಸ್ವಾಮಿ ನನ್ನನ್ನ ಕ್ಷಮಿಸು ಅಂತ ಹೇಳಿ ಹೇಳ್ಬೇಕಿಲ್ಲ. ಏನ್ ಮಾಡ್ಲಿಲ್ಲ, ಹೇಳಿಲ್ಲ, ರಿಪೆಂಟೆನ್ಸ್ ಆಗ್ಲಿಲ್ಲ. ಮತ್ತೆ ಪುನಃ ಹೋಗಿ ಹಂಗೆ ಬೇರೆ ಮನೆಯಲ್ಲಿ ವಾಸ ಮಾಡಿ ಏನಾದ ಪ್ರಿಯರೇ, ಬಹಿಷ್ಕೃತನಾದ. ಹಲ್ಲೆಲೂಯ. ಏನಾದ, ಬಹಿಷ್ಕೃತನಾದ. ಮೊಟ್ಟ ಮೊದಲನೇದಾಗಿ ಶಾಪ ಏನಂದ್ರೆ, ಗರ್ವದಿಂದ ಏನಾಯ್ತು, ಅವನಿಗೆ ಶಾಪ ಬಂತು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅವನು ದ್ರೋಹಿ ಎಂಬುದಾಗಿ ಎಣಿಸಲ್ಪಟ್ಟ. ಆ ಒಂದು ಪಟ್ಟ ರಾಜನಿಂದ ಅವನಿಗೆ ಏನಂತ ಬಂತು, ಪಟ್ಟ ದ್ರೋಹಿ ಎಂಬುದಾಗಿ. ಮೂರನೇದಾಗಿ ದೇವರು ಅವನಿಗೆ ಏನ್ ಕೊಟ್ಟ, ಕುಷ್ಠ ರೋಗವನ್ನ ಕೊಟ್ಟ. ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಮನೆಯಿಂದ ತನ್ನ ಹೆಂಡತಿ ಮಕ್ಕಳು ಎಲ್ಲದರಿಂದ ಏನಾದ, ಸೆಪರೇಟ್ ಆಗಿ ದೂರವಾಗಿ ವಾಸ ಮಾಡಬೇಕಾಗಿ ಬಂತು ಪ್ರಿಯರೇ. ಹಲ್ಲೆಲೂಯ. ದೇವ್ರ ವಾಕ್ಯವನ್ನು ಕೇಳ್ತಾ ಇದ್ದೀರಾ?
ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರ್ ಏನಂತೇಳಿ, ಆತನ ಬಳಿಗೆ ಬಂದು ನಾವು ಹಿಂತಿರುಗಿ ಹೋಗ್ಬಾರ್ದು. ಏಸಪ್ಪನ ಹತ್ರ ಬಂದಿವಿ ಅಂದ್ರೆ ಯಾಕೆ ಬಂದ್ವಿ ನಾವು? ಅದೊಬ್ಬತನೇ ದೇವ್ರು, ಮತ್ತೆ ಯಾರು ಇಲ್ಲ. ಹಲ್ಲೆಲೂಯಾ. ಹಂಗ ಬರ್ಬೇಕು, ಮತ್ತೆ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಮತ್ತೆ ಹಂಗ ರೀತಿಯಲ್ಲಿ ನಾವು ನಂಬ್ಕೊಂಬಾರದು. ಹಲ್ಲೆಲೂಯಾ. ದೀಕ್ಷೆ ಹೊಂದಿದ ಮೇಲೆ ಆತನ ಮಕ್ಕಳಾಗಿ ನಾವೇನ್ ಮಾಡ್ಬೇಕು? ಪರಿಪೂರ್ಣವಾಗಿ ಜೀವಿಸುವಂತವರಾಗಿರ್ಬೇಕು ಪ್ರಿಯರ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ್ ಏನಂತ ಹೇಳಂದ್ರೆ, ಆ ಉಜ್ಜಿಯನು ದೇವರು ಒಂದು ವೇಳೆ ಪ್ರಾರ್ಥನೆ ಮಾಡಿದ್ರೆ ಆತನನ್ನು ಏನ್ ಮಾಡ್ತಾ ಇದ್ದ? ಕ್ಷಮಿಸ್ತಾ ಇದ್ದ. ಹಲ್ಲೆಲೂಯಾ. ಇದರಂಗೆ ಒಂದು ಸ್ಟೋರಿ ಇರುತ್ತೆ ಹಳೆಯ ಒಡಂಬಡಿಕೆಯಲ್ಲಿ. ಹಲ್ಲೆಲೂಯಾ. ತನ್ನ ತಪ್ಪನ್ನ ತಿಳಿದುಕೊಂಡು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಏನ್ ಮಾಡ್ತಾನೆ? ದೇವರ ಆಜ್ಞೆಗೆ ಒಳಗಾಗಿ ಮತ್ತೆ ಪುನಃ ಏನ್ ಮಾಡ್ತಾನೆ? ಯೋನ ಎಲ್ಲಿಗೆ ಹೋಗ್ತಾನೆ? ನಿನೇವೆ ಪಟ್ಟಣಕ್ಕೆ ಹೋಗ್ತಾನೆ ಪ್ರಿಯರೇ. ದೇವ್ರು ಕ್ಷಮಿಸಿಬಿಟ್ಟ. ಎಲ್ಲಿಗೆ ಹಾಕಿದ್ದ ಯೋನನನ್ನ ದೇವ್ರು ಯಾವುದ್ರ ಕೆಳಗೆ ಕೊಟ್ಟಿದ್ದ? ಮೀನಿನ ಹೊಟ್ಟೆ ಒಳಗೆ ಹೋಗಂಗ ಮಾಡಿದ್ದ. ದೇವ್ರ ವಾಕ್ಯ ಹೇಳುತ್ತೆ ಪಾತಾಳದಲ್ಲಿ ಅಂತೇಳಿ ವಾಕ್ಯ ಐತೆ ಅಲ್ಲಿ. ಅಲ್ಲೂಯ್ಯ. ಅಂದ್ರೆ ಶಿಯೋಲ್ ಎಂಬುದಾಗಿ ಏನಂತ ಹೇಳ್ತೀವಿ ನಮ್ಮ ಭಾಷೆಗೆ? ನರಕ. ಹಲ್ಲೆಲೂಯಾ. ಆ ನರಕದ ಒಳಗಡೆ ಬಿದ್ದಂತ ಸ್ಥಿತಿಗೆ ಹೋದಂತ ಯೋನನನ್ನ ದೇವ್ರು ಏನ್ ಮಾಡಿದ ಪ್ರಿಯರೇ? ಆ ಮೀನಿನಿಂದ ಬಿಡುಗಡೆ ಕೊಟ್ಟು ಏನ್ ಮಾಡಿದ? ರಕ್ಷಣೆ ಮಾಡಿದ. ಯಾಕಂದ್ರೆ ಯೋನನ್ ಏನ್ ಮಾಡಿದ? ಅಲ್ಲಿ ಹೋದಾಗಲೂ ಕೂಡ ತನ್ನ ತಪ್ಪನ್ನ ತಿಳಿದುಕೊಂಡು ಏನ್ ಮಾಡಿದ? ಪ್ರಾರ್ಥನೆ ಮಾಡಿದ. ಆದ್ರೆ ಈ ಉಜ್ಜಿಯನಾದರೂ ಬುದ್ಧಿ ಕೇಡಿ ಕೆಲಸ ಮಾಡಿ ದೇವರಿಂದ ದೂರವಾಗಿ ನಾಶನಕ್ಕೆ ಹೋಗಿಬಿಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತಿನ ದಿನ ಯೇಸು ಸ್ವಾಮಿಯ ಬಳಿಗೆ ಬಂದಂತ ನಾವೆಲ್ಲರೂ ಕೂಡ ನಮಗೇನ್ ಕೊಡ್ತೀನಿ ಅಂತ ಹೇಳಿದ ನಮ್ಮ ದೇವರು? ನಿತ್ಯ ಜೀವ. ಈ ಲೋಕದಲ್ಲಿ ಯಾರು ಕೊಡಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾರು ಕೂಡ ಆ ನಿತ್ಯ ಜೀವನ ಅನುಗ್ರಹಿಸಲು ಅರ್ಹರು ಕೂಡ ಅಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಯೇಸು ಸ್ವಾಮಿಯವರು ವಾಗ್ದಾನ ಮಾಡಿರುವಂತದ್ದು ನಿತ್ಯ ಜೀವವಾಗಿದೆ. ಆ ನಿತ್ಯ ಜೀವನ ನಾವು ಪಡೆದುಕೊಳ್ಳಬೇಕಾದ್ರೆ ಯೇಸು ಸ್ವಾಮಿಯೇ ಮಾತ್ರ ಅದನ್ನ ಏನ್ ಮಾಡ್ತಾರೆ? ಅನುಗ್ರಹಿಸ್ತಾರೆ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯೇಸುವಿನ ಬಳಿಗೆ ಬಂದು ನಾವ್ಯಾರು ಕೂಡ ಹಿಂದಿರುಗಿ ಹೋಗ್ಬಾರ್ದು. ಯೇಸುವಿನ ಬಳಿಯಲ್ಲೇ ಇದ್ದಿದ್ರೆ ಇನ್ನೂ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯನ್ನ ದೇವ್ರು ಏನ್ ಮಾಡ್ತಾ ಇದ್ದ? ಉಜ್ಜಿಯನಿಗೆ ಕೊಡ್ತಾ ಇದ್ದ. 12 ಜನ ಶಿಷ್ಯರು ಯೇಸುವಿನ ಬಳಿಗೆ ಬಂದರು. ಅವರ ಹೆಸರುಗಳನ್ನು ಇವತ್ತಿನ ದಿನದವರೆಗೂ ಕೂಡ ನಾವೇನ್ ಮಾಡ್ತಾ ಇದ್ದೇವೆ? ನೆನಪು ಮಾಡಿಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಯೇಸು ಸ್ವಾಮಿ ನಂಬಿದಾಗ ಒಂದು ಮಜವಾಗಿರ್ತಕ್ಕಂಥ ಮಾತು ಹೇಳ್ತೀನಿ ನೋಡ್ರಿ. ಈ ಲೋಕದಾಗ ನೀವು ಗುಡ್ಡ ಇರುವಂತ ಒಂದು ಗುಡಿಗೆ ಹೋದ್ರು ಕೂಡ ನಿಮ್ಗೇನ್ ಜಾಸ್ತಿ ಜನರು ಹಿಡಿಸ್ಕೊಳಲ್ಲ. ನೀರಿನಲ್ಲಿ ಇರ್ತಕ್ಕಂಥ ಒಂದು ಗುಡಿಗೆ ಹೋದ್ರು ಕೂಡ ಜನರು ನಿಮ್ಮನ್ನ ಜಾಸ್ತಿ ಏನ್ ಮಾಡಲ್ಲ? ಹಿಡಿಸ್ಕೊಳಲ್ಲ. ಇನ್ನೊಂದು ಬೇರೆ ಕಾಡಿನಲ್ಲಿ ಇರ್ತಕ್ಕಂಥ ಗುಡಿಗೆ ಹೋದ್ರು ಕೂಡ ಜನರು ನಿಮ್ಮನ್ನ ಜಾಸ್ತಿ ಹಿಡಿಸ್ಕೊಳ್ಳಲ್ಲ. ಇನ್ನು ಬೇರೆ ಬೇರೆ ಒಂದು ಊರುಗಳು ಪ್ರಸಿದ್ಧ ಆಗಿರ್ತವೆ ಅಂತ ಊರುಗಳಿಗೆ ಹೋದ್ರು ಕೂಡ ಜನರು ನಿಮ್ಮನ್ನ ಜಾಸ್ತಿ ಹಿಡಿಸ್ಕೊಳ್ಳಲ್ಲ. ಹಲ್ಲೆಲೂಯಾ. ಆದ್ರೆ ಯಾವಾಗ ಯೇಸು ಸ್ವಾಮಿ ಹತ್ರ ಬರ್ತಿರೋ ಅವಾಗ ಜನರು ನಿಮ್ಮನ್ನ ಏನ್ ಮಾಡ್ತಾರ? ಗುರುತಿಸ್ತಾರ. ಹಲ್ಲೆಲೂಯಾ. ಏನ್ ಮಾಡ್ತಾರ? ಗುರುತಿಸ್ತಾರ. ಇವ್ರು ಯೇಸಪ್ಪನ ಹತ್ರ ಕೊಂಟಾರ. ಅವ್ರ ಬಾಯಿಂದಲೇ ದೇವ್ರ ಸತ್ಯವಲ್ಲ ಏನ್ ಮಾಡ್ತಾರ? ಹೊರ ತರ್ತಾರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲಿಗೆ ಹೋದ್ರು ಕೂಡ ಅವ್ರು ಅಷ್ಟು ಕೇರ್ ತಗೊಳ್ಳಲ್ಲ. ಆದ್ರೆ ಯೇಸು ಸ್ವಾಮಿ ಹತ್ರ ಬಂದಾಗ ಅವರಿಗೆ ಮನುಷ್ಯನಾಗ ಅದು ಹೆಂಗ ಅನ್ಸುತ್ತೋ ಹೆಂಗಿಲ್ಲೋ ಏನ್ ಮಾಡ್ತಾರ ಅವರು? ಹೇಳ್ತಾರೆ. ಒಬ್ರಿಗಾದ್ರೆ ಹೇಳ್ತಾರೆ, ಇವ್ರು ಯೇಸಪ್ಪನ ಹತ್ರ ಕೊಟ್ಟಾರ ನೋಡ್ರಿ. ಹಲ್ಲೆಲೂಯಾ. ಇವ್ರು ಯೇಸಪ್ಪ ನವೀಕರಣ ನೋಡ್ರಿ. ಹಲ್ಲೆಲೂಯಾ. ಅದ್ರ ಸಲುವಾಗಿ ದೇವ್ರು ನಾವು ನಂಬಿದಂತವ್ರ ಸ್ಪೆಷಾಲಿಟಿ ಏನಂದ್ರ, ಯೇಸು ಸ್ವಾಮಿ ನಂಬಿದಂತವ್ರು ಊರಲ್ಲಿದ್ರ ಊರಿಗೆಲ್ಲ ಗೊತ್ತಾಗಿರುತ್ತೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಂಬಿದಂತ ಊರಲ್ಲಿದ್ರ ಆ ಊರಿಗೆಲ್ಲ ಗೊತ್ತಾಗಿರುತ್ತೆ. ಹೆಂಗೋ ಗೊತ್ತಾಗಿರುತ್ತದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರು ಹೇಳ್ತಾ ಇದ್ದಾನ, ಎಲ್ಲಾ ಜನಾಂಗಗಳಿಗಿಂತ ನಾನು ನಿಮ್ಮನ್ನ ಪ್ರತ್ಯೇಕವಾಗಿ ಆರಿಸಿಕೊಂಡಿದ್ದೇನೆ. ನಿನ್ನ ನಾಮವನ್ನ ನಾನೇನ್ ಮಾಡ್ತೇನೆ? ಅನ್ಯ ಜನಾಂಗಗಳಿಗೆಲ್ಲ ತಿಳಿಯಪಡಿಸ್ತೇನೆ. ಅಬ್ರಹಾಮನಿಗೆ ಏನ್ ಆಶೀರ್ವಾದ ಮಾಡಿದ್ರು ದೇವರು? ಹಲ್ಲೆಲೂಯಾ. 12ನೇ ಅಧ್ಯಾಯ ಆದಿಕಾಂಡದಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರ ಆ ವಚನವನ್ನ. ಹೋದ್ರು ಒಂದ್ಸಾರಿ. ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೇನು. ಹಲ್ಲೆಲೂಯಾ. ದೇವ್ರು ಏನ್ ಮಾಡ್ತಾನ? ತನ್ನ ನಂಬಿದ ಮಕ್ಕಳ ಹೆಸರನ್ನು ಏನ್ ಮಾಡ್ತಾನಂತೆ? ಪ್ರಖ್ಯಾತಿಗೊಳಿಸ್ತಾನಂತೆ. ಈ ಉಜ್ಜಿಯನು ದೇವರನ್ನ ಅನುಸರಿಸಿ ನಡೆದಂತ ಸಂದರ್ಭದಲ್ಲಿ ಅವನ ಹೆಸರೆಲ್ಲ ಎಲ್ಲಾ ದೇಶಗಳಿಗೆ ಏನಾಯ್ತಲ್ಲಿ? ಹಬ್ಬಿತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೋಸೇಫನು ದೇವರನ್ನ ಅನುಸರಿಸಿ ನಡೆದ. ಆತನ ಹೆಸರು ಇಡೀ ಪ್ರಪಂಚದಾಗ ಎಷ್ಟು ದೇಶಗಳು ಅವಾಗಿದ್ದು ಆ ಎಲ್ಲಾ ದೇಶಗಳಿಗೆ ಯೋಸೇಫನ ಹೆಸರು ಗೊತ್ತಿತ್ತು. ಹಲ್ಲೆಲೂಯಾ. ಚಿಕ್ಕ ಮಗನ ಹೆಸರು ಹೇಳಿದ್ರೆ, ಒಟ್ಟಿಗೆ ಅನ್ನ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು? ಏಸಪ್ಪನ ಹತ್ರಕ್ಕೆ ಹೋಗ್ಬೇಕು.
ಹಲ್ಲೆಲೂಯಾ. ಯಾರ ಹತ್ರ? ಯೋಸೇಫನ ಹತ್ರಕ್ಕೆ. ಹಲ್ಲೆಲೂಯಾ. ಐಗುಪ್ತ ದೇಶಕ್ಕೆ ಹೋದ್ರೆ ಅಲ್ಲಿ ಯೋಸೇಫನಿದ್ದಾನೆ. ಆ ಯೋಸೇಫನು ನಿಮಗೆ ಏನ್ ಮಾಡ್ತಾನೆ? ಆಹಾರವನ್ನ ಕೊಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋಸೇಫನ ಹೆಸರು ದೇವರು ಏನ್ ಮಾಡಿದ? ಪ್ರಸಿದ್ಧಿ ಪಡಿಸಿದ. 12 ಜನ ಶಿಷ್ಯರ ಹೆಸರನ್ನು ದೇವರು ಏನ್ ಮಾಡಿದ? ಪ್ರಸಿದ್ಧ ಪಡಿಸಿದ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರನ್ನ ನಂಬಿದಂತ ಮಕ್ಕಳ ಹೆಸರನ್ನ ದೇವರು ಏನ್ ಮಾಡ್ತಾನೆ? ಪ್ರಸಿದ್ಧಿ ಪಡಿಸ್ತಾನೆ ಪ್ರಿಯರೇ. ಯಾವಾಗ ನಾವು ಆತನಿಗೆ ಸರಿಯಾಗಿ ನಡೆದುಕೊಂಡಂತ ಸಂದರ್ಭದಲ್ಲಿ. ಇವತ್ತು ಲೋಕ ನಿನ್ನನ್ನ ಇನ್ನೊಂದು ರೀತಿಯಲ್ಲಿ ಗುರುತಿಸ್ತಾ ಇದೆಯೇನೋ, ಆದರೆ ಆ ಒಂದು 1000 ವರ್ಷಗಳ ಆಳ್ವಿಕೆಯಲ್ಲಿ ಲೋಕ ನಿನ್ನನ್ನು ಹೆಂಗ ಗುರುತಿಸ್ತದೆ? ಸಿಂಹಾಸನದ ಮೇಲೆ ನೀನು ಕೂತ್ಕೊಂಡಾಗ. ಹಲ್ಲೆಲೂಯಾ. ಯಾವುದೇ ಜ್ಞಾನ ಇರಲಾರ್ದಂತಕಿ ಈಕೆ ಎಲ್ಲ ಹೇಳ್ತಾಳಲ್ಲಪ್ಪ, ಎಲ್ಲಿ ಬಂತಪ್ಪ ಈ ಜ್ಞಾನ? ಹಲ್ಲೆಲೂಯಾ. ದೇವರು ಇಷ್ಟು ಕೊಟ್ಬಿಟ್ಟನಲ್ಲಪ್ಪ, ಇಷ್ಟು ಅಂತೇಳಿ ಕೊಟ್ಟನಲ್ಲಪ್ಪ ಅಂತೇಳಿ ಅವತ್ತು ಜನರು ಏನ್ ಮಾಡ್ತಾರ? ತಾಪತ್ರಯ ಪಡ್ತಾರ. ಆದ್ರೂ ಅವ್ರಿಗೆ ಏನಿಲ್ಲ, ಬಹುಮಾನ ಇಲ್ಲ ಪ್ರಿಯ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಯೆಹೋವನು ಸಿಕ್ಕುವ ಕಾಲದಲ್ಲಿಯೇ ಆತನನ್ನ ಆಶ್ರಯಿಸಿಕೊಳ್ಳಿರಿ. ಒಂದೇ ಬಾವಿಯಿಂದ ಸಿಹಿ ನೀರು ಮಾತ್ರ ಬರಬೇಕು, ಉಪ್ಪು ನೀರು ಬರಲಾರ್ದ ಹಾಗೆ ನೀವು ನೋಡಿಕೊಳ್ಳ್ರಿ. ವಾಕ್ಯ ಹೇಳುವಂಥದ್ದು ಇಷ್ಟೇ ಪ್ರಿಯರೇ. ದೇವರ ಬಳಿಗೆ ನೀವು ಬರುವಾಗ ದೇವ್ರು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಆತನು ನಿಮ್ಮನ್ನ ಕರುಣಿಸುತ್ತಾನೆ, ಕಾಪಾಡುತ್ತಾನೆ, ಎಲ್ಲ ಆಶೀರ್ವಾದದಿಂದ ನಿಮ್ಮನ್ನ ಸಮೃದ್ಧಿಯಾಗಿ ಇಡ್ತಾನೆ. ಆ ದೇವರ ಬಳಿಗೆ ಬಂದು ನೀವು ಹಿಂದಕ್ಕೆ ಯಾವತ್ತೂ ಕೂಡ ಏನ್ ಮಾಡಬಾರ್ದು? ನೋಡಬಾರ್ದು, ಹಿಂದಕ್ಕೆ ಹೋಗಬಾರ್ದು. ಶ್ರೇಷ್ಠವಾಗಿರುವಂತದ್ದೇ ಹಿಡಿದುಕೊಂಡಿದ್ದೀರಿ. ಈ ಭಕ್ತಿ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಲ್ಲುವಂತ ಭಕ್ತಿಯಾಗಿದೆ. ಹಲ್ಲೆಲೂಯಾ. ಕೆಲವೊಬ್ರು ದೇವರುಗಳಂತೇಳಿ ಅನ್ಸ್ಕೊಂಡಿರ್ತಾರ. ಆ ಊರಾಗ ದೊಡ್ಡ ಊರಾದ್ರ ಆ ಒಂದು ಏರಿಯಾಗಷ್ಟೇ ಸೀಮಿತ ಇರ್ತಾವ ಹೆಸರು. ನೆಕ್ಸ್ಟ್ ಏರಿಯಾದಾಗ ಹೋದ್ರೆ ಗೊತ್ತಿರಲ್ಲ ಹೆಸರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದ್ ವೇಳೆ ಊರಿನ ದೇವರುಗಳು ಇರ್ತಾವ, ತಾಲೂಕು ದೇವರುಗಳು ಇರ್ತಾವ, ಜಿಲ್ಲೆ ದೇವರುಗಳು ಇರ್ತಾವ, ರಾಜ್ಯದ ದೇವರುಗಳು ಇರ್ತಾವ, ದೇಶದ ದೇವರುಗಳು ಇರ್ತಾವ. ಆದ್ರೆ ನಾನು ನೀನು ಆರಾಧನೆ ಮಾಡುವಂತ ದೇವರು ವಿಶ್ವಾಧಿಪತಿ, ಚಕ್ರಾಧಿಪತಿ ಆಗಿರುವಂತ ದೇವರಾಗಿದ್ದಾನೆ. ಆತನನ್ನ ತಿಳಿಯಲಾರದ ಲೋಕಗಳೇ ಇಲ್ಲ. ಹಲ್ಲೆಲೂಯಾ. ಇಡೀ ದೇಶದಲ್ಲಿ ಎಷ್ಟೆಷ್ಟು ದೇಶಗಳಿದಾವೋ ಇಡೀ ಪ್ರಪಂಚದಲ್ಲಿ, ಆ ಎಲ್ಲಾ ದೇಶದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಆತನ ಹೆಸರನ್ನು ತಿಳಿದನ್ನ ಆರಾಧನೆ ಮಾಡುವಂತ ಜನತೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ನನ್ನ ಬಳಿಗೆ ಬಂದು ನೀವೇನ್ ಮಾಡ್ರಿ? ಅಭಿವೃದ್ಧಿಯನ್ನು ಹೊಂದಿಕೊಳ್ಳ್ರಿ ಎಂಬುದಾಗಿ. ಹಲ್ಲೆಲೂಯಾ. ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯಾ. ದೇವರು ಕರೀತಾ ಇದ್ದಾನೆ. ಆ ದೇವರ ಕರೆಗೆ ನೀವು ಹೋಗೊಟ್ಟು ಬಂದು ಮುಂದೆ ಬರಲಿಕ್ಕಿರುವ, ಸಂಭವಿಸಲಿಕ್ಕಿರುವಂತ ಅಗ್ನಿ ನರಕ. ಹಲ್ಲೆಲೂಯಾ. ಯಾರು ಯೇಸಪ್ಪನನ್ನ ಅಲ್ಲಗಳಿದಾರೋ ಅವರೆಲ್ಲರೂ ಕೂಡ ನರಕಕ್ಕೆ ತುತ್ತಾಗ್ತಾರೆ. ಕುಲ ಮತ ಭೇದ ಇಲ್ಲ, ಎಲ್ಲರೂ ಕೂಡ. ಹಲ್ಲೆಲೂಯಾ. ಇಸ್ರಾಯೇಲರು ಅಲ್ಲಗಳಿದ್ರೆ ಅವ್ರನ್ನೂ ಅಲ್ಲಿಗೆ ಹೋಗ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾರು ಅಲ್ಲಗಳಿತಾರೋ ಅವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ ಪ್ರಿಯರೇ. ದೇವರು ಒಂದು ಚಾನ್ಸ್ ಕೊಟ್ಟಿದ್ದಾನ. ಈ ವಾಕ್ಯ ಯಾಕೆ ಹೇಳಿಸ್ತಾ ಇದ್ದಾನಂದ್ರೆ, ನೀವ್ಯಾರು ಕೂಡ ನಾಶವಾಗಿ ಹೋಗಬಾರದು ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಈ ಉಜ್ಜೀಯನು ಕೆಲವು ಕಾಲ ಬಹಳ ಭಕ್ತಿವಂತನಾಗಿ ನಡೆದುಕೊಂಡ. ಹಲ್ಲೆಲೂಯಾ. ಕ್ರಮ ತಪ್ಪದೆ ಪ್ರಾರ್ಥನೆಗೆ ಬಂದ. ಹಲ್ಲೆಲೂಯಾ. ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಇದ್ದ. ಜಕರ್ಯನ ಮಾತುಗಳನ್ನ ಕೇಳಿ ಚೆನ್ನಾಗಿ ತನ್ನ ಜೀವಿತವನ್ನ ಕಟ್ಟಿಕೊಂಡ. ಎಲ್ಲ ಸಮೃದ್ಧಿ ಬಂದ ಮೇಲೆ ಗರ್ವಿಷ್ಠನಾಗಿ, ಭ್ರಷ್ಟನಾಗಿ, ದೇವದ್ರೋಹಿಯಾಗಿ ತಾನು ಮಾಡುವಂತ ಕೆಲಸ ಬಿಟ್ಟು ಯಾಜಕ ಧರ್ಮವನ್ನ ಮಾಡುವುದಕ್ಕೆ ಬಂದು ಹಣೆಯ ಮೇಲೆ ಕುಷ್ಠರೋಗವನ್ನ ಹತ್ತಿಸಿಕೊಂಡು ಮನೆಯವರಿಂದ, ಕುಟುಂಬದವರಿಂದ ದೂರಾಗಿ ಏನಾಗಬೇಕಾಯ್ತು? ಸಾಯಬೇಕಾಯ್ತು, ನಾಶನಕ್ಕೆ ಹೋಗ್ಬೇಕಾಯ್ತು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ದೇವರು ಕೇಳುವಂಥದ್ದು ಒಂದೇ, ಏನು? ನಿನ್ನ ತಲೆ ಕೂದಲಲ್ಲ. ಹಲ್ಲೆಲೂಯಾ. ನೀನು ಹಾಕುವಂಥದ್ದಲ್ಲ. ಅಲ್ಲಿಂದ ಅಲ್ಲಿಗೆ ಹಾಕುವಂಥದ್ದಲ್ಲ. ಹಲ್ಲೆಲೂಯಾ. ಇನ್ನೊಂದಲ್ಲ, ದೇವ್ರ ನಿನ್ನ ದೇವ್ರು ಕೇಳ್ತಲ್ಲ, ಹೃದಯ ಕೇಳತ್ತಲ್ಲ. ಆ ಹೃದಯವನ್ನ ದೇವರಿಗೆ ನೀವು ಕೊಡ್ರಿ. ಹಲ್ಲೆಲೂಯಾ. ತಲೆ ಕೂದಲು ಹೋದ್ಮೇಲೆ ಮತ್ತೆ ಬರ್ತಾವಿಲ್ಲ. ಅದ್ರ ಸಲುವಾಗಿ ಸಾಯಿಲನ್ ಅಂತೇಳಿ, ತೆಲಂಗಾಣದವ್ರು ಸಾಯಿಲನ್ ಅಂತೇಳಿ ಮೊದಲೆಲ್ಲ ಬಹಳ ಎಲ್ಲ ಕಡೆಗೆ ಹೋಗಿ ಬಂದಾರ. ಅವ್ರ ಸಾಕ್ಷಿಗಳು ದೊಡ್ಡದಾಗಿರ್ತಕ್ಕಂಥ ಸಾಕ್ಷಿ ಎಲ್ಲ ಕಡೆಗೆ ಹೋಗಿ ಬಂದಾರ. ಏನೇನು ಮಾಡ್ಬೇಕು? ಕುಡಿಯೋದೇ ಸುಖಪ್ಪ, ಕುಡಿಯೋದಂದ್ರೆ ದೇವ್ರಪ್ಪ ಅಂತೇಳಿ ತಿಳ್ಕೊಂಡು ಜೀವಿಸಿದಂತ ವ್ಯಕ್ತಿ ಯಾರು? ಸಾಯಿಲನ್ನ ಅಂತೇಳಿ. ಸಾಯಿಲನ್ನ ಅವ್ರ ಹೆಸರು. ಹಲ್ಲೆಲೂಯಾ. ಕೇರಳದಲ್ಲಿ ಇದೆಯಲ್ಲ, ಅಲ್ಲಿಗೂ ಹೋಗಿ ಬಂದಿದಾರ. ಮತ್ತೆ ಕರ್ನೂಲ್ ಮೇಲೆ ಐತಲ್ಲ, ಅಲ್ಲಿಗೂ ಹೋಗಿ ಬಂದಾರ. ಇನ್ನು ಬೇರೆ ಬೇರೆ ಎಲ್ಲ ಕಡೆಗೆ ಹೋಗಿ ಎಲ್ಲ ಮುಗಿದಾದ ಮೇಲೆ ಕೊನೆಯದಾಗಿ ಏಸಪ್ಪನ ಹತ್ರ ಬಂದು ಅವ್ರಿಗೆ ಇರ್ತಕ್ಕಂಥ ಕಷ್ಟ ಕಾರ್ಪಣ್ಯ ಎಲ್ಲ ದೂರ ಆದ್ಮೇಲೆ
ಅವರು ಹಾಡುಗಳನ್ನು ಕಟ್ತಾ ಇದ್ದಾರೆ ಪ್ರೇರೆ. ಜನಪದ ಸಾಹಿತ್ಯ ಅವ್ರದ್ದು. ಎಂತ ಸಾಹಿತ್ಯ? ಜನಪದ ಸಾಹಿತ್ಯದ ಮೂಲಕವಾಗಿ ದೇವರ ಹಾಡುಗಳನ್ನ ಎಲ್ಲ ಜನರಿಗೆ ಅವ್ರು ಏನ್ ಮಾಡ್ತಾ ಇದಾರೆ? ತಿಳಿಸ್ತಾ ಇದ್ದಾರೆ ಪ್ರೇರೆ. ಅವ್ರು ಹಾಡಿರುವಂಥದ್ದು ಏನಂದ್ರೆ, ಗುಂಡು ಗೊಟ್ಟಿತೆ ಗುಣಮ್ಮಾರದು, ಗುಂಡು ಗೊಟ್ಟಿತೆ ಗುಣಮ್ಮಾರದು, ಹಲ್ಲೆಲೂಯಾ. ಗುಂಡು ಗೊಟ್ಟಿತೆ ಗುಣಮ್ಮಾರದು, ಗುಂಡು ಗೊಟ್ಟಿತೆ ಗುಣಮ್ಮಾರದು, ಬುದ್ಧಿ ಮಾರಲನ್ನ ಈ ಗುಣಮು ಮಾರಲನ್ನ. ಗುಂಡು ಹೊಡೆದ್ರೆ ನಾನು ಗುಣ ಬದಲಾಗಲ್ಲ. ಗುಣ ಎಲ್ಲಿ ಒಳಗಾದ ಹೊಲಸು, ಆ ಹೊಲಸು ಬದಲಾಗ್ಬೇಕು. ಯಾಕಂದ್ರೆ ಎಲ್ಲ ಮಾಡಿದಂತದ ಅದಕ್ಕೆ ಬರ್ದ. ಮತ್ತೆ ಇನ್ನೊಂದ್ ಕಡೆಗೆ ಹೇಳ್ತಾನ, ಘೋಷಿಲ ಪಾಪము పెట్టుకోని నీవు, ఘోషిల పాపము పెట్టుకోని నీవు, గంగల మునిగిత పాపం పోదు, గంగల ಮುನಿಗಿತ ಪಾಪಂ పోదు. ಘೋಷಿಯಲ್ಲಿ ಪಾಪ ಇಟ್ಕೊಂಡು ಗಂಗೆಯಲ್ಲಿ ಮುನಿಗಿದ್ರಪ್ಪ ಪಾಪ ಹೆಂಗ್ ಹೋಗುತ್ತಪ್ಪ ಅಂತೇಳಿ ಅವ್ರು ಏನ್ ಮಾಡ್ಯಾರ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಮಲ್ಲಾರವೋ ಅಕಲ್ಲಾರ, ಅಮಲ್ಲಾರವೋ ಅಕಲ್ಲಾರನಿ యేసు మాట వినరండే, ప్రభు యేసుని నమ్ముకోండి. అమ్మల్లారవో అకల్లారా, అమ్మల్లారవో అకల్లారా. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವು ತೆಲಂಗಾಣ ಭಾಷೆ ಸ್ವಲ್ಪ ಚೇಂಜ್ ಇರುತ್ತೆ ವರ್ಡಿಂಗ್ಸ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಹೇಳುವಂಥದ್ದು ಒಂದೇ ಪ್ರೇರೆ, ನಿನ್ನ ಹೃದಯವನ್ನು ದೇವರಿಗೆ ನೀನು ಕೊಡು. ನಿನ್ನನ್ನು ಉಂಟು ಮಾಡಿದಂಥ ದೇವರನ್ನ ನೀನು ತಿಳಿದುಕೋ. ಅವಾಗ ಅದು ಶಾಂತಿ ಸಮಾಧಾನವನ್ನು ದೇವರು ಏನ್ ಮಾಡ್ತಾನೆ? ದಯಪಾಲಿಸ್ತಾನೆ. ಈ ಲೋಕದಲ್ಲಿ ಎಲ್ಲವನ್ನ ದೇವರು ಕೊಡ್ತಾನೆ, ಮಕ್ಕಳಿಗೆ ಕೊಡ್ತಾನಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಅದಕ್ಕಿಂತಲೂ ಹೆಚ್ಚಿನದಾಗಿರುವಂಥದ್ದನ್ನ ದೇವರು ಎಲ್ಲಿ ಇಟ್ಟಿದ್ದಾನೆ? ನಮಗೋಸ್ಕರವಾಗಿ ಪರಲೋಕದಲ್ಲಿ ಇಟ್ಟಿದ್ದಾನೆ. ಅದನ್ನ ನಾವೇನ್ ಮಾಡ್ಬೇಕು? ತಿಳಿದುಕೊಳ್ಳಬೇಕು. ನರಕ, ಅಗ್ನಿ ನರಕ, ಬೆಂಕಿ ಕೆರೆ. ಹಲ್ಲೆಲೂಯಾ. ಫಿಶ್ ಫ್ರೈ ನೋಡಿರಲ್ಲ? ಫಿಶ್ ಫ್ರೈ ಮೀನನ್ನ ಕರಿತಾರಲ್ಲ, ಪುಗ್ಗಿನ ಕಡಂತ ಅವೆಲ್ಲ ಪುಗ್ಗಿನ ಕರಿತಾರಲ್ಲ, ಪುಗ್ಗಿನ ಕರೆದಂಗೆ ಕರಿತಾರಂತ ಯಾರು? ಸೈತಾನ. ಎಲ್ಲಿ ಎಲ್ಲಿ? ನರಕದಾಗ. ಹಂಗೆ ಶೆಕೆ. ಈಗ ಸ್ವಲ್ಪ ಶೆಕೆ ಆಗಕತ್ತದ, ನಮ್ಗೆ ಹೆಂಗ್ ಬೆವರು ಬರಕತ್ತದ. ದೊಡ್ಡ ಅಡಿಗೆ ಮುಂದೆ ಮಾಡೋರು ಕುಂತಂದವ್ರು ಅವ್ರ ರೋಮಗಳೆಲ್ಲ ಸುಡ್ತಾ ಇರ್ತಾವ, ಫುಲ್ ಬೆವರೆಲ್ಲ ಇಳಿತಾ ಇರತ್ತ. ಹಂಗೆ ಅಡಿಗೆದಾಗ ಹಾಕೋರ್ಲು ಇರ್ತಾರೆ. ಹಂಗ ಅಂತ ಪರಿಸ್ಥಿತಿ ನೋಡಿದ್ರೆ ನಾವು ಭಯ ಪಡ್ತೀವಿ. ನರಕದಾಗ ಸೈತಾನ ಏನ್ ಮಾಡ್ತಾನ? ಚೆನ್ನಾಗಿ ಸೆಳಿತಾನ, ಆಕರ್ಷಣೆ ಮಾಡ್ತಾನ. ಕೆಲವೊಬ್ರು ಅಂತಿರ್ತಾರೆ ಇವ್ರು ಆಕರ್ಷಣೆ ಮಾಡ್ತಾರ ಅಂತೇಳಿ. ನಾವ್ಯಾಕೆ ಆಕರ್ಷಣೆ ಮಾಡಕ್ ಹೋಗೋಣ? ಸತ್ಯ ಏನೈತಿ ಸತ್ಯ ಹೇಳ್ತೀವಿ ನಾವು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯ ಏನೈತಿ ಆ ಸತ್ಯವನ್ನ ಜನರಿಗೆ ನಾವು ಪ್ರಕಟಪಡಿಸ್ತೀವಿ. ಹಲ್ಲೆಲೂಯಾ. ಆ ಸೈತಾನ ಒಬ್ಬ ವ್ಯಕ್ತಿಗೆ ದರ್ಶನ ಕನಸು ಬಿತ್ತಂತ. ಇದೇನ್ ಕನಸು ಅಂದ್ರೆ ರಾತ್ರಿ ಕನಸು ಕಂಡಾಗ ಆತ ಪರಲೋಕಕ್ಕೆ ಹೋಗ್ಬಿಟ್ಟ. ಎಲ್ಲಿಗೆ? ಪರಲೋಕಕ್ಕೆ ಹೋಗ್ಬಿಟ್ಟ. ಪರಲೋಕಕ್ಕೆ ಹೋದ ಮೇಲೆ ಅಲ್ಲಿ ನೋಡ್ತಾ ಇದ್ದಾನೆ, ಪರಲೋಕದಲ್ಲಿ ಬಂಗಾರದ ಬೀದಿಗಳು, ಬಂಗಾರದ ಮನೆಗಳು, ಬಂಗಾರದ ಬೀದಿಗಳು, ಅಪ್ಪಟ ಬಂಗಾರದಿಂದ ಮಾಡಿರುವಂಥದ್ದು ಎಲ್ಲವನ್ನು ನೋಡಿ ತಿರುಗಾಡ್ತಾ ಇರ್ಬೇಕಾದ್ರೆ ಅವಾಗ ನೋಡಿದ ದೇವರಿದ್ದಾನೆ. ದೇವರ ಮುಂದೆ ಎಲ್ಲ ಭಕ್ತರು ಇದ್ದಾರೆ. ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡಂತವರು ಪರಿಶುದ್ಧರು ಹಾಡುಗಳನ್ನು ಆಡ್ತಾ ಇದ್ದಾರೆ. ಎಲ್ಲಿ? ಪರಲೋಕದಲ್ಲಿ. ಆತನಿಗೆ ದರ್ಶನ ಬಂದದ ಕನಸಿನಾಗ. ಹಲ್ಲೆಲೂಯಾ. ಅವಾಗ ಎಲ್ಲರೂ ಚಪ್ಪಾಳೆ ಬಿಡುತ್ತಾ ಹಲ್ಲೆಲೂಯಾ 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 ಅಂತ ಇದ್ದಾರೆ. ಪರಿಶುದ್ಧನು 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 ಅದೇ ಅಂತ ಇದ್ದಾರೆ. ಹಲ್ಲೆಲೂಯಾ. ಈತಗೆ ಅವಾಗ ಅನಿಸ್ತಂತೆ ಮತ್ತೆ ನರಕದ್ದು ಹೆಂಗೈತೆ ಅಂತೇಳಿ ನರಕದ ಕಡೆಗೆ ಹೊಂಟನಂತ. ದೇವರ ಆ ದರ್ಶನವನ್ನು ತೋರಿಸಿದ. ಅವಾಗ ನರಕದಾಗ ಹೊರಗಡೆಯಿಂದ ನೋಡಿದಾಗ ನರಕದಾಗ ಬೇರೆ ಚೆನ್ನಾಗಿ ಸಿನಿಮಾ, ಸೀರಿಯಲ್, ಕುಡಿಯುವಂತರಿಗೆ ಕುಡಿಯೋದು, ಓಸಿ ಆಡೋಂಥವ್ರಿಗೆ ಓಸಿ ಆಡೋದು, ಮತ್ತೆ ಇಸ್ಪೇಟ್ ಆಡೋದ್ರಿಗೆ ಇಸ್ಪೇಟ್ ಆಡೋದು, ಇನ್ನ ಮತ್ತೆ ಯಾವನ್ನ ಎಲ್ಲ ಈ ಸೈತಾನ ಸಂಬಂಧ ಏನಾದ್ರು ಎಲ್ಲ ಇದ್ವು ಅಂತ ಒಳಗೆ. ಪರಲೋಕದಾಗ ಬರೇ ದೇವ್ರನ್ನ ಸ್ತುತಿ ಮಾಡ್ಬೇಕು, ದೇವ್ರನ್ನ ಆರಾಧನೆ ಮಾಡ್ಬೇಕು. ಇಲ್ಲೇ ಆದ್ರೆ ಇದು ಬಿಟ್ರೆ ಅದು ಮಾಡ್ಬೋದು, ಅದು ಬಿಟ್ರೆ ಇನ್ನೊಂದು ಮಾಡ್ಬೋದು, ಇಲ್ಲದು ಬಿಟ್ರೆ ಇಲ್ಲದು ಮಾಡ್ಬೋದು. ಎಂಜಾಯ್ ಆಗುತ್ತೆ ನಮ್ಗೆ ಅಂತೇಳಿ ಆತ ನನ್ನ ಪರಲೋಕಕ್ಕೆ ಬೇಡಪ್ಪ, ಪರಲೋಕದಾಗ ಒಂದೇ ಆದ, ಇಲ್ಲಿ ಡಿಫ್ರೆಂಟ್ ಆಫ್ ಏರಿಯಾಸ್ ಡಿಫ್ರೆಂಟ್ ಕೈಂಡ್ ಆಫ್ ಹ್ಯಾಪಿನೆಸ್ ಸಿಗುತ್ತೆ ಅಂತೇಳಿ ಏನ್ ಮಾಡಿದಂತ ನರಕದ ಒಳಗೆ ಹೋದ್. ನಾನು ಒಳಗೆ ಹೋದ್ಮೇಲೆ ಏನೂ ಇಲ್ಲ. ಏನೈತಿ? ಬರೀ ಅಗ್ನಿ ಗಂಧಕ ಹೊಡೆಯುವಂತ ಒಂದು ಕೆರೆ ಐತಿ. ಬರೀ ಏನಂತ ಹೇಳ್ತೀವಿ ಅದು ಹೇಳಿದ್ನಲ್ಲ, ಬುಗ್ಗಿ ಕೆರೆ. ಅದು ಐತಿ. ಎಲ್ಲ ಬರೀ ಹೀಟ್ ಆಯ್ತು ಹೊರತಾಗಿ ಸಮಾಧಾನ ಇಲ್ಲ. ಅವಾಗ ಆ ಸೈತಾನ ಕೇಳಿದಂತಿದ್ದ. ಯಾರು ಈ ವ್ಯಕ್ತಿ? ದರ್ಶನ ಕನಸಿದ. ಮತ್ತೆ ನಾನು ದರ್ಶನ ಮಾಡಿದ ದರ್ಶನ ಬಂದಂತ ವ್ಯಕ್ತಿ ಸೈತಾನ ಕೇಳಿದಂತ, ಹೊರಗಡೆ ಇದ್ದಾಗ ಮತ್ತೆ ಅವೆಲ್ಲ ಇದ್ವಲ್ಲ, ಇವಾಗ ಬಂದಾಗ ಏನು ಇಲ್ಲಲ್ಲ ಹೆಂಗ ಅಂತ ಕೇಳಿದಾಗ, ಅವೆಲ್ಲ ನಾವು ಜನರನ್ನ ಆಕರ್ಷಣೆ ಮಾಡಕ ಬಳಸುವಂತ ಸಾಧನಗಳು. ಸುಮ್ಮನೆ ಬರ್ತಾರ ಜನರು.
ಅಂತೇಳಿ ಏನ್ ಮಾಡಿದ್ನು ಅಂತ ಅವಾಗ ಅವೆಲ್ಲ ಹೊರಗಡೆ ಅಷ್ಟೇ ತೋರಿಸ್ತಾ ಇರ್ತೀವಿ ನಾವು, ಆದ್ರೆ ಇಲ್ಲಿ ಬಂದಾಗ ಒಳಗೆ ಬಂದಾಗ ನಿಜ ಏನಂಬೋದು ಗೊತ್ತಾಗುತ್ತಾ ಅಂತೇಳಿ. ಹಲ್ಲೆಲೂಯಾ. ಹಂಗೆ ಕನಸು ಮುಂಜಾನೆ ಮುಂಜಾನೆ ಎದ್ದು ಪಾತ್ರ ಅಂತ ಓಡಿ ಹೋಗಿ ಅಯ್ಯ ಮೊದಲು ನನಗೆ ದೀಕ್ಷಾ ಕೊಡ್ರಿ ಅಂತೇಳಿ ಹೇಳ್ಬಾರ್ದಂತ ದೀಕ್ಷಾ ತಗೊಂಡು ದೇವರ ಮಗನಾಗಿ ಹಿಂಬಾಲಿಸಿ ನಡೆದ ಪ್ರಿಯರೇ. ಹಲ್ಲೆಲೂಯಾ. ಫ್ರೆಂಡ್ಸ್ ನೋಡಿ, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನ ಕರಿತಾ ಇದ್ದಾನೆ, ನಿಮಗೋಸ್ಕರವಾಗಿ ಆತ ಬಂದಿದ್ದಾನ. ಹಲ್ಲೆಲೂಯಾ. ಇಲ್ಲಿ ಬಂದಾಗ ಇಲ್ಲಿ ಗೋಣ್ ಅಳ್ಳಾಡಿಸಿ ಮನೆಗೆ ಹೋದಾಗ ಮನೆಗೆ ಹಿರಿಯರು ಮಾಡಬೇಕು ಅವೆಲ್ಲ ಮಾಡುವಂಥವ್ರಾಗಿ ನೀವು ಇರಬೇಡ್ರಿ. ದೇವ್ರಿಗೆ ಅವಕಾಶ ಕೊಡ್ರಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನ ಬಳಿಗೆ ಬರುವವರನ್ನ ಆತನ ಏನ್ ಮಾಡಲ್ಲ, ತಳ್ಳಿ ಬಿಡುವುದಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಆ ಉಜ್ಜೀಯ ಆತನ ಜೀವಿತದಲ್ಲಿ ಎರಡನ್ನ ನಾವು ನೋಡಿದ್ವಿ. ದೇವರಿಂದ ಆಶೀರ್ವಾದ ಹೊಂದಿದ ಮೇಲೆ ಆತನು ಏನ್ ಮಾಡಿದಂದ್ರೆ ದೇವರಿಗೆ ವಿರೋಧವಾಗಿ ನಡೆದುಕೊಂಡ, ದಾರಿಯನ್ನ ಪೂರ್ಣವಾಗಿ ಮುಟ್ಟಲಿಲ್ಲ ಪ್ರಿಯರೇ. ಅದಕ್ಕೋಸ್ಕರವಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ ಅಂದ್ರೆ ಉಜ್ಜೀಯನು ಶಾಪಗ್ರಸ್ತನಾಗಿ ಸಾಯಬೇಕಾಯ್ತು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಇವತ್ತಿನ ದಿನ ನೀನು ಬದಲಾಗಬೇಕು. ಪ್ರಾರ್ಥನೆ ಮಾಡ್ರಿ ಎಲ್ರಿ. ಕಣಮುಚ್ಚಿ ಪ್ರಿಯವಾದವರೇ, ದೇವರ ಸನ್ನಿಧಿಗೆ ಬಂದ ಮೇಲೆ ನಿನಗೆ ಭಯದಲ್ಲಿ, ಭಕ್ತಿಯಲ್ಲಿ, ನೀತಿಯಲ್ಲಿ ಇರುವಾಗ ದೇವರು ಎಲ್ಲ ಸಮೃದ್ಧಿಯನ್ನು ಕೊಡುತ್ತಾನೆ ಎಂಬುದಾಗಿ ಉಜ್ಜೀಯನ ಒಂದು ಆ ಚರಿತ್ರೆಯಲ್ಲಿ ನೀವು ನೋಡಿದ್ರೆ ಪ್ರಿಯರೇ. ಕಣ್ಮುಚ್ಚಿ 16ನೇ ವರ್ಷದಲ್ಲಿ ಯಾರಿಗೂ ಇರಲಾರ್ದಂತ ಮಹಾಜ್ಞಾನವು, ಪ್ರಜೆಗಳನ್ನ ಆಳುವಂತ ಜ್ಞಾನ. ಪ್ರಿಯವಾದವರೇ, ಗರ್ವಿಸಿ ನಡೆದಾಗ ದೇವರು ಕೊಡುವಂತ ಶಿಕ್ಷೆ. ಇವತ್ತು ನೀನು ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ತಾ ಇದೀಯಾ? ನಿನ್ನ ಸಮೃದ್ಧಿಯಿಂದ ತುಂಬಿಸಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೆ. ನಿನ್ನ ಹೆಸರು ಪ್ರಖ್ಯಾತಿಗೊಳ್ಳುವುದಕ್ಕಾಗಿ, ದೇವರ ಪ್ರಖ್ಯಾತಿಗೊಳಿಸುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ ಪ್ರಿಯರೇ. ಸಂಪರ್ಕದಲ್ಲಿ ನಡೆಯುವ ವ್ಯಕ್ತಿ ನೀನಾಗಬೇಕು. ಉಜ್ಜೀಯನ ತಾಯಿ ಭಕ್ತಿ ಪರಳಾಗಿರುವಂತ ಸ್ತ್ರೀ ಆಗಿದ್ಲು. ನಿನ್ನ ತಾಯಿ ಯಾವ ರೀತಿಯಲ್ಲಿದ್ದಾಳೆ? ನಿನ್ನ ತಾಯಿ ನಿನಗೆ ಭಕ್ತಿಯನ್ನು ಕಲಿಸಿದಾಳ? ನಿನ್ನ ತಂದೆ ತಾಯಿ ಭಕ್ತಿಯನ್ನು ಕಲಿಸಿದಾರ? ಒಂದು ವೇಳೆ ಕಲಿಸಲಾರದಂಗಿದ್ರೆ ಈ ಮೃತ್ಯುಂಜಯ ಮಠದ ತಂದೆಯಾಗಿರುವ ಆ ದೇವರು ನಿನಗೆ ಆ ನೀತಿಯ, ಭಕ್ತಿಯ ವಿಷಯವನ್ನ ನಿನಗೆ ಕಲಿಸಿ ಕೊಡ್ತಾ ಇದ್ದಾರೆ ಪ್ರಿಯರೇ. ಇವತ್ತು ನಿನ್ನ ಹೃದಯವನ್ನ ದೇವರಿಗೆ ಸಮರ್ಪಣೆ ಮಾಡು. ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಣೆ ಮಾಡು. ನಿನ್ನನ್ನು ಸೃಷ್ಟಿ ಮಾಡಿ ಲೋಕಕ್ಕೆ ಕಳಿಸಿದ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾರೆ. ನೀನು ಬಲಹೀನನಾಗಿರೋದು ದೇವರ ಚಿತ್ತವಲ್ಲ. ನೀನು ಬಲವಂತಳಾಗಿರಬೇಕು, ಭಕ್ತಿವಂತಳಾಗಿರಬೇಕು, ನೀತಿವಂತಳಾಗಿರಬೇಕು, ಪರಿಶುದ್ಧ ಜೀವಿತ ಜೀವಿಸಬೇಕು. ಆ ದೇವಲೋಕದಲ್ಲಿ ಪ್ರವೇಶ ಮಾಡಬೇಕಾದ್ರೆ ನಿನಗೆ ಯಾರಾದ್ರೂ ಹಿಂಸೆ ಪಡಿಸಿದ್ರೆ ಆ ಹಿಂಸೆಯನ್ನು ತಾಳಿಕೊಳ್ಳುವ ದೇವರ ಮಗನು ನೀನಾಗಬೇಕು. ಪ್ರಾಪಂಚಿಕ ರೀತಿ ನೀನು ಇರಬಾರದು. ಪಾರಮಾರ್ಥಿಕ ವ್ಯಕ್ತಿಯಾಗಿ ನೀನು ಬದಲಾವಣೆಯಾಗಬೇಕು. ಇವತ್ತು ದೇವರಿಗೆ ನಿನ್ನ ಜೀವಿತ ಒಪ್ಪಿಸಿಕೊಟ್ರೆ, ದೇವರ ಮಾತುಗಳಿಗೆ ನೀನು ಒಡಂಬಟ್ರೆ, ದೇವರನ್ನು ಇಷ್ಟಪಟ್ಟು ನಿನ್ನ ಸ್ವೀಕಾರ ಮಾಡಿದ್ರೆ ನಿನ್ನ ಜೀವಿತ ಬದಲಾವಣೆ ಆಗುತ್ತೆ. ಯಾವುದು ನಿನ್ನನ್ನು ದೇವರಿಗೆ ಅಡ್ಡಿಯಾಗಿ ಮಾಡ್ತಾ ಇದೆ ಪದ್ಧತಿ, ಅದರ ತೆಗೆದು ಹಾಕು. ಕೋಪವೋ, ದ್ವೇಷವೋ, ಕಕ್ಷವೋ, ಅಸೂಯವೋ, ಮತ್ಸರವೋ ಅವೆಲ್ಲದರಿಂದ ದೂರ ಆಗು. ಇವತ್ತು ದೇವರು ನಿನ್ನನ್ನ ಕರೀತಾ ಇದ್ದಾರೆ. ಯಾಕೆ ಗೊತ್ತಾ? ನೀನು ದೇವಪುತ್ರನಾಗಬೇಕು. ನೀನು ದೇವಪುತ್ರನಾಗಬೇಕು. ನಿನ್ನ ಕುಟುಂಬ ಹಾಳಾಗಲಿಕ್ಕೆ ಕಾರಣ ಏನು? ನಿನ್ನ ಜೀವನದಲ್ಲಿ ಸಮಾಧಾನ ಇಲ್ಲದಕ್ಕೆ ಕಾರಣ ಏನು? ಆದರೆ ನಿನಗೆ ಸಮಾಧಾನ ಕೊಡಲು ದೇವರು ನಿನ್ನನ್ನು ಕರೆದಿದ್ದಾರೆ ಪ್ರಿಯರೇ. ಅಪವಾದಿ ನಿನ್ನನ್ನು ಬಳಸಿದ್ದಾನೆ. ಅಪವಾದಿ ಲೋಕವನ್ನು ತೋರಿಸಿದ್ದಾನೆ. ಅಪವಾದಿಯ ಲೋಕದಲ್ಲಿರುವ ಆಚಾರಗಳನ್ನು ತೋರಿಸಿದ್ದಾನೆ. ಅಪವಾದಿಯು ನಾಶನಕರವಾಗಿರುವ ಗುಂಡಿಗೆ ಒಯ್ಯಲು ನಾನಾ ತರವಾಗಿ ದೇವರ ಆಶೀರ್ವಾದಗಳನ್ನು ನಿನಗೆ ಮರು ಮಾಡಿ ಲೋಕವನ್ನು ತೋರಿಸಿ ನಿನಗೆ ಚಿಂತೆಗೆ, ದುಃಖಕ್ಕೆ, ಬಾಧೆಗೆ, ಕುಟುಂಬವನ್ನು ಕಳ್ಕೊಳ್ಳುವ ಪರಿಸ್ಥಿತಿಗೆ ನಿನಗೆ ತಂದಿರಬಹುದು. ಇವತ್ತು ದೇವರು ನಿನ್ನನ್ನು ಪ್ರೀತಿ ಮಾಡಿ ಆತನ ಸನ್ನಿಧಿಗೆ ತಂದಿದ್ದಾನೆ. ನೀನು ಒಪ್ಪಿಕೊಂಡು ನಿನಗೆ ಯಾರ ಮೇಲೆ ಕೋಪ ಇದೆಯೋ, ಯಾರ ಮೇಲೆ ದ್ವೇಷ ಇದೆಯೋ, ಎಷ್ಟು ದಿವಸ ದೇವರು ನಿನ್ನ ನೋವುಪಡಿಸಿದೆಯೋ, ಇವತ್ತು ನನ್ನನ್ನು ಕ್ಷಮಿಸು ಎಂಬುದಾಗಿ ದೇವರನ್ನ ಕೇಳಿಕೋ. ಪಾಪದಿಂದ ರೋಗದಿಂದ ಮರಣ. ಇವತ್ತು ದೇವರ ಸನ್ನಿಧಿಗೆ ಬಂದಿದ್ದಿ.
ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡು. ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡು. ಅಹಂಕಾರ ಇದೆಯಾ? ಭೇದ ಭಾವ ಮಾಡುವ ಬುದ್ಧಿ ಇದೆಯಾ? ನಾನು ನನ್ನ ಪಿತೃಗಳು ಮಾಡಿದ ಸಂಪ್ರದಾಯವೇ ಶ್ರೇಷ್ಠ ಎಂಬತಕ್ಕಂತ ಒಂದು ಗುಣ ಇದೆಯಾ? ಆ ಪಿತೃಗಳು ನರಕದಲ್ಲಿ ಭಯಂಕರ ಯಾತನೆ ಪಡ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ದೇವರಿಗೆ, ಅಪ್ಪ, ಭೂಲೋಕದಲ್ಲಿ ನನ್ನ ಮಕ್ಕಳಿದ್ದಾರೆ, ನನ್ನ ಅಣ್ಣ ತಮ್ಮಂದಿರಿದ್ದಾರೆ, ಅಲ್ಲಿಗೆ ಹೋಗಿ ನಿನ್ನ ವಿಷಯ ತಿಳಿಸಪ್ಪ, ಅವರು ಈ ಸ್ಥಳಕ್ಕೆ ಬರೋದು ಬೇಡ ಎಂಬುದಾಗಿ. ಆದರೆ ಈ ಸ್ವರ್ಗಕ್ಕೆ ಹೋಗಿರುವಂತವರಿಗೆ ಭೂಲೋಕದ ನೆನಪು ಇಲ್ಲ, ಅಲ್ಲಿ ಭೂಲೋಕದ ದುಃಖ ಇಲ್ಲ, ಗೋಳಾಟ ಇಲ್ಲ. ಅವರು ಹೊಸ ಮನುಷ್ಯ, ಹೊಸ ರೂಪದಲ್ಲಿ, ಹೊಸ ವ್ಯಕ್ತಿಗಳಾಗಿ ಅಲ್ಲಿ ಪ್ರವೇಶ ಮಾಡಿದ್ದಾರೆ. ಪ್ರಿಯರೇ, ನರಕದಲ್ಲಿ ಹೋದವರಿಗೆ ಭೂಲೋಕದ ರೂಪ, ಭೂಲೋಕದ ಕಷ್ಟ, ಭೂಲೋಕಕ್ಕಿಂತಲೂ ಭಯಂಕರವಾಗಿರುವಂತ ಯಾತನೆ ಇದೆ. ಪ್ರಿಯರೇ, ಇವತ್ತು ನಮಗೆ ನರಕ ಸಿಗಬೇಕಾ, ಸ್ವರ್ಗ ಸಿಗಬೇಕಾ? ಇಲ್ಲೇ ನೀನು ಡಿಸೈಡ್ ಮಾಡಿಕ. ದೇವರ ಮಗನಾದರೆ, ದೇವರ ಮಗಳಾದ್ರೆ ಅದರಿಂದ ನಿನಗೆ ಬಿಡುಗಡೆ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಯಾರು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಡ್ರಿ. ಪ್ರಾರ್ಥನೆ ಮಾಡ್ರಿ, ದೇವ್ರನ್ನ ಕೇಳಿಕೊಳ್ಳ್ರಿ. ಪ್ರಾರ್ಥನೆ ಅಂದ್ರೆ ದೇವರಿಗೆ ನಿನ್ನ ವಿಷಯವನ್ನ ಹೇಳ್ಕೊಳ್ಳುವುದು. ಬಾಯಿ ಬಿಚ್ಚಿ ಹೇಳ್ಕೊಳ್ರಿ. ಮೊದಲು ನೀನು ಯಜಮಾನ ಕಳ್ಕೊಂಡಿದೀಯೇನೋ, ಭಯಂಕರ ನರಕದಲ್ಲಿ ಬಿದ್ದಿದ್ದಾನೇನೋ, ನಿನ್ನ ಮಕ್ಕಳಿಗೆ ಕೂಡ ಇನ್ನೂ ಮಂದಿರಕ್ಕೆ ಬರ್ಲಾರ್ದಂಗ ಮಾಡಿದ್ದೀಯೇನೋ, ನಾನು ಒಬ್ಬಳೆ ಬಂದ್ರೆ ಸಾಕು ಅವ್ರಿಗೆ ಆಶೀರ್ವಾದ ಇರುತ್ತೆ ಅಂತ. ತಪ್ಪು. ನೀನು ದುಡಿದ್ರೆ ನಿನಗೆ ಕೂಲಿ ಸಿಗುತ್ತೆ, ಆದ್ರೆ ನಿನ್ನ ಮಕ್ಕಳು ದುಡಿಲಾರದೆ ಇದ್ದವರಿಗೆ ಕೂಲಿ ಸಿಗಲ್ಲ. ಈ ಲೋಕದಲ್ಲಿ ನೀನು ಕೆಲಸ ಮಾಡದಿದ್ರು ಹಾಗೆ ಒಂದು ವೇಳೆ ದುಡ್ಡನ್ನು ಅವರಿಷ್ಟು ಕಬಳಿಸಿ ನಿನಗೂ ಇಷ್ಟು ಕೊಡಬಹುದು, ಆದ್ರೆ ದೇವಲೋಕದಲ್ಲಿ ಲಂಚ ನಡೆಯಲ್ಲ. ಪ್ರಿಯರೇ, ಯಾರು ದುಡಿದಿರ್ತಾರೋ, ಯಾರು ಶ್ರಮೆ ವಹಿಸಿರ್ತಾರೋ ಅವರಿಗೆ ಮಾತ್ರ ಪ್ರತಿಫಲ. ಇವತ್ತು ನಿನ್ನ ಮಕ್ಕಳಿಗಾಗಿ ನೀನು ಪ್ರಾರ್ಥನೆ ಮಾಡು, ನಿನ್ನ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡು. ದೇವರನ್ನ ಕೇಳಿಕೋ, ದೇವರಿಗೆ ಕೇಳಿಕೋ. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಡ. ದೇವರು ನನ್ನ ಕುಟುಂಬ ಒಂದಾಗಬೇಕೆಂಬುದಾಗಿ ಕೇಳು. ಕುಟುಂಬದಿಂದ ದೂರ ಆಗಿದ್ದೀಯಾ? ನಿನ್ನ ಕುಟುಂಬದಲ್ಲಿ ನಿನಗೆ ಯಜಮಾನನೇ ಒಡೆಯನಾಗಿರ್ಬೇಕು, ಆದ್ರೆ ನೀನೇ ರೌಡಿಯ ಹಾಗೆ ಒಡೆಯಲಾಗಿದೀಯಾ? ಅದು ದೇವರ ದೃಷ್ಟಿಯಲ್ಲಿ ತಪ್ಪು. ನೀನು ಎಷ್ಟು ಜ್ಞಾನ ಇದ್ದರೂ ಕೂಡ ನಿನ್ನ ಯಜಮಾನನ ಮುಂದಿಡಬೇಕು. ಆತ ನಡ್ಕೊಂಡಿದೀಯಾ? ಅತ್ತೆಯನ್ನ ನೀನು ಭಯಂಕರ ದೂಷಿಸ್ತಾ ಇದೀಯಾ? ಇವತ್ತು ಕ್ಷಮಾಪಣೆ ಕೇಳು. ಸೊಸೆಯನ್ನ ದೂರ ಮಾಡ್ತಾ ಇದೀಯಾ? ಇವತ್ತು ದೇವರಿಗೆ ಕ್ಷಮಾಪಣೆ ಕೇಳು. ಯಾಕೆ ಗೊತ್ತಾ? ಯಾರು ನೀನು ನಿಂದನೆ ಮಾಡುವ ವ್ಯಕ್ತಿಯಾಗಿ ನೀನು ಕಾಣಿಸ್ಕೊಳ್ಳಬಾರದು. ದೇವರನ್ನು ನಂಬಿ ಈ ತರ ನಡವಳಿಕೆ ಇದೆ ಎಂಬುದಾಗಿ ದೇವರಿಗೆ ಅಲ್ಲಗಳೆಯುವಂತ ಒಂದು ಪದ್ಧತಿ ನೀನು ಜೀವಿಸಬಾರದು. ನಿನ್ನಲ್ಲಿ ಪ್ರೀತಿ ಇರಬೇಕು, ನಿನ್ನಲ್ಲಿ ನೀತಿ ಇರಬೇಕು, ನಿನ್ನಲ್ಲಿ ತ್ಯಾಗ ಇರಬೇಕು, ನಿನ್ನಲ್ಲಿ ತಾಳ್ಮೆ ಇರಬೇಕು, ನಿನ್ನಲ್ಲಿ ಕ್ಷಮಿಸುವ ಗುಣ ಇರಬೇಕು. ಯಾಕಂದರೆ ಸರ್ವಲೋಕದ ಒಡೆಯನ ಸುಪುತ್ರ ನೀನಾಗಿರುವಿ. ಇವತ್ತು ದೇವರನ್ನ ಕೇಳಿಕೋ, ದೇವರನ್ನ ಕೇಳಿಕೋ. ನಿನ್ನ ಕುಟುಂಬವನ್ನು ಕೊಟ್ಟ ದೇವರನ್ನ ಕೇಳಿಕೋ. ನಿನಗೆ ಅನಾರೋಗ್ಯದಿಂದ ಬಿಡುಗಡೆ ಮಾಡುವ ದೇವರನ್ನ ಕೇಳಿಕೋ. ನಿನಗೆ ಸ್ವಸ್ಥ ಮಾಡಲು ಬಂದಿರುವ ಆ ಸರ್ವೇಶ್ವರನನ್ನ ಕೇಳಿಕೋ. ಈ ಸಮಯದಲ್ಲಿ ಸಂಪೂರ್ಣ ಬಿಡುಗಡೆ ಬಂತು. ದೇವರ ಸನ್ನಿಧಿಯಲ್ಲಿ ಇದ್ದು ಪಾಪದ ಆಲೋಚನೆ ಮಾಡ್ತಾ ಇದೀಯಾ? ದೇವರ ಸನ್ನಿಧಿಯಲ್ಲಿ ಇದ್ದು ನಿನ್ನಲ್ಲಿ ನೀನು ಪರೀಕ್ಷೆ ಮಾಡಿಕೊಳ್ಳೋದಿಲ್ವಾ? ಇವತ್ತು ದೇವರು ನಿನ್ನ ಸಂಗ ನೇರವಾಗಿ ಮಾತಾಡ್ತಾ ಇದ್ದಾರೆ. ಯಾವ ಪ್ರಕಾರವಾಗಿ ಉಜ್ಜೀನ ಪರಿಸ್ಥಿತಿ ಆಯಿತು, ಆ ಉಜ್ಜೀನ ಪರಿಸ್ಥಿತಿ ನಿನ್ನದಾಗಬಾರ್ದು. ಉಜ್ಜೀಯನು ದೇವರ ಮಾತಿಗೆ, ದೈವ ಸೇವಕರ ಮಾತಿಗೆ, ಜಕರಿಯ ದೈವ ಸೇವಕರ ಮಾತಿಗೆ ಒಡಂಬಟ್ಟಿದ್ದಾಗ ಎಲ್ಲಾ ವಿಧದಲ್ಲಿ ಜಯ. ದೇವರೇ ಆತನ ಸಂಗಡ ಇದ್ದ. ಯಾವಾಗ ಆ ಒಂದು ತನ್ನ ಇಷ್ಟದಂತೆ ಗರ್ವಿಷ್ಠನಾದನೋ ದೇವರು ಆತನಿಂದ ದೂರ ಆದ. ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ? ಈ ಲೋಕದಲ್ಲಿ ಸ್ವಲ್ಪ ದಿವಸ ದುಡಿಯುವ ವಾಯ್ದೆಗಾಗಿ ಈ ಲೋಕದಲ್ಲಿ ದೇವರು ನಿನ್ನ ಕಳಿಸಿಕೊಟ್ಟಿದ್ದಾರೆ. ದೇವರ ಮಗನಾಗಿ ಜೀವಿಸ್ತಾ ಇದೀಯಾ? ದುಡಿತಾ ಇದೀಯಾ? ಒಂದು ಸಲ ನಿನ್ನ ಪರೀಕ್ಷೆ ಮಾಡಿಕೋ, ನಿನ್ನ ಪರೀಕ್ಷೆ ಮಾಡಿಕೋ. ಅಲ್ಲಿ ಯಾರು ನಿನಗೆ ಬಿಡುಗಡೆ ಮಾಡೋದವರಿಲ್ಲ. ಆ ಭಯಂಕರ ಯಾತನ ಸ್ಥಳಕ್ಕೆ ನೀನು ಹೋದಾಗ ಯಾರು ಲಂಚ ಕೊಟ್ಟರೆ ಸ್ವೀಕಾರ ಮಾಡಲ್ಲ. ಇಲ್ಲಿರೋ ದುಡ್ಡು ಅಲ್ಲಿ ನಡೆಯಲ್ಲ. ಒಂದು ವೇಳೆ ಇಲ್ಲಿರ್ತಕ್ಕಂಥ ದಬ್ಬಾಳಿಕೆ ಮಾಡಿ ನಡೆಸುವಂತವರು ಅಲ್ಲಿ ಅವರಿಗೆ ಅಧಿಕಾರ ಇರಲ್ಲ. ಪ್ರಿಯವಾದವರೇ, ಭಯಂಕರ ಹಿಂಸೆಗೆ ನೀನು ತುತ್ತಾಗದಂತೆ, ನೀನು ಮಾಡಿದ ಪಾಪಗಳು ನಿನ್ನ ಮಕ್ಕಳು ಮೊಮ್ಮಕ್ಕಳು ಅನುಭವಿಸದಂತೆ ಈಗಲೇ ಎಚ್ಚೆತ್ತುಕೊಂಡು
ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ನಿನ್ನ ಸೃಷ್ಟಿ ಮಾಡಿ ರಕ್ಷಿಸಿದ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತ ಮಹಾಪ್ರಭುಗಳಿಗೆ ನಿನ್ನ ಮನಸ್ಸನ್ನು ಒಪ್ಪಿಸಿಕೊಡು. ಪ್ರಾರ್ಥನೆ. ಸರ್ವಶಕ್ತಿಯುಳ್ಳ ದೇವರು ನಿನಗೆ ಸ್ತೋತ್ರ. ಇವರನ್ನು ಆಶೀರ್ವದಿಸು, ಇವರಿಗೆ ಬಿಡುಗಡೆ ಕೊಡು ದೇವರೇ. ಸ್ಪಷ್ಟವಾಗಿ ನೀನು ಮಾತಾಡಿದೆ ಸ್ವಾಮಿ. ಇವರನ್ನು ಸ್ವಾಮಿ ಯಾರೊಬ್ಬರು ನಾಶವಾಗದಂತೆ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತೆ ಸುಭಿಕ್ಷತೆ ಉಂಟು ಮಾಡಯ್ಯ. ಎರಡು ನಮ್ಮ ಮುಂದೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ. ಮೇಲು ಕೇಡು ತಂದೆಯೇ, ಈ ಮೇಲುಗಳನ್ನು ಅನುಭವಿಸುವಂತೆ ಜೀವಿತದಲ್ಲಿ ಮೇಲಾಗಿ ಜೀವಿಸುವಂತೆ ಇವರಿಗೆ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಎಲ್ಲವನ್ನ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೋ ಜೈ. ಎಲ್ಲರೂ ಮೊಣಕಾಲೂರಿ ಸಹೋದರ